ವೆಲ್ಕಮ್ ಬ್ಯಾಕ್ ಗೈಸ್. 12 ಪಾರ್ಟ್ ಮುಗಿಸಿ ಈಗ 13th ಪಾರ್ಟ್ಗೆ ಬಂದಿದ್ದೀರಾ. ಇದು ಪೈಥನ್ ಬೇಸಿಕ್ಸ್ ಲಾಸ್ಟ್ ವಿಡಿಯೋ ಅಂತಾನು ಹೇಳ್ಬೋದು. ಲೈಕ್ ಈ ಪ್ಲೇಲಿಸ್ಟ್ ಅಲ್ಲ, ಈ ಪೈಥನ್ ಬೇಸಿಕ್ಸ್ ಹೇಳ್ತಾ ಇದೀನಿ. ಇದಾದ್ಮೇಲೆ ನಾವು ಹ್ಯಾಕರ್ ರ್ಯಾಂಕ್ ಅಲ್ಲಿ, ಲೀಡ್ ಕೋಡ್ ಅಲ್ಲಿ, ಗಿಗ್ಸ್ ಫಾರ್ ಗಿಗ್ಸ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ತಾ ಇರ್ತೀವಿ. ಅದಾದ್ಮೇಲೆ ನಾವು ಆಬ್ಜೆಕ್ಟ್ ಓರಿಯೆಂಟೆಡ್, ಫೈಲ್ ಹ್ಯಾಂಡ್ಲಿಂಗ್, ಅದಾದ್ಮೇಲೆ ಪ್ರಾಜೆಕ್ಟ್ಸ್ಗೆ ಹೋಗೋಣ. ಬಟ್ ದೆನ್ ಲಾಸ್ಟ್ ವಿಡಿಯೋ ಅಂತಾನೆ ಹೇಳ್ಬೋದು ಪೈಥನ್ ಬೇಸಿಕ್ಸ್ದು. ಇದನ್ನ ಗೊತ್ತಿದ್ರೆ ನೀವು ಪೈಥನ್ ಗೊತ್ತಿದೆ ಅಂತ ಹೇಳ್ಕೊಂಡು ಓಡಾಡ್ಬೋದು, ಆಯ್ತಾ? ಅಷ್ಟು ಗೊತ್ತಿರುತ್ತೆ ನಿಮಗೆ. ಕಂಗ್ರಾಟ್ಸ್ ಆನ್ ಮೇಕಿಂಗ್ ಇಟ್ ಟಿಲ್ ಹಿಯರ್. ನಿಜ ಖುಷಿ ಆಗ್ತಿದೆ ನಾನು ಇಲ್ಲಿವರೆಗೂ ಸ್ವಲ್ಪ ಚೆನ್ನಾಗಿ ಕರ್ಕೊಂಡು ಬಂದಿದ್ದೀನಿ ಅಂತ. ಲೈಕ್ ನೀವು ಎಷ್ಟೊಂದು ಜನ ಲೈಕ್ ಮೋಟಿವೇಶನ್ ಕಡಿಮೆ ಆದ, ಲೈಕ್ ಡಿಮೋಟಿವೇಟ್ ಆದ್ರೂ ನೀವು ಬಿಡದೆ ಪ್ರಾಕ್ಟೀಸ್ ಮಾಡಿ ಕಲ್ತ್ಕೊಂಡು ಇಲ್ಲಿವರೆಗೂ ಬಂದಿದ್ದೀರಾ ಅಂದರೆ ಇನ್ನು ಮುಂದೆ ಹೋಗೋದೇನು ಕಷ್ಟ ಇಲ್ಲ. 0 to 1 ಬರೋದಷ್ಟೇ ಕಷ್ಟ. ಲೈಕ್ 1 to 100 ಆಗೋದು ತುಂಬಾ ಈಸಿ. ಅದೇ ಜರ್ನಿಲಿ ನಾನು ಸಹ ಇರ್ತೀನಿ, ಆಯ್ತಾ? ಹಾಗೆ ಹೇಳ್ತಾ ಇವಾಗ ಅಟೆಂಡೆನ್ಸ್ ಹಾಕಿಲ್ಲ ಅಂದರೆ ಇನ್ನು ಅಟೆಂಡೆನ್ಸ್ ಹಾಕ್ಬಿಟ್ಟು ಬಂದ್ಬಿಡಿ. ಲೈಕ್ ಸ್ಟಾರ್ಟ್ ಮಾಡೋಣ. ಸೊ ಬೇಸಿಕಲಿ ಫಂಕ್ಷನ್ಸ್ ಏನು ಕಲ್ತಿದ್ವು ಲಾಸ್ಟ್ ವಿಡಿಯೋದಲ್ಲಿ, ಅದೇ ಒಂದು ವಿಡಿಯೋದು ಎಕ್ಸ್ಟೆಂಡೆಡ್ ಇದು ಕ್ಲಾಸ್ ಅಂತ ಅನ್ಕೋಬಹುದು. ಸೊ ಅಡ್ವಾನ್ಸ್ಡ್ ಕಾನ್ಸೆಪ್ಟ್ನ ಕಲ್ತ್ಕೋತಾ ಇರ್ತೀವಿ. ಫಂಕ್ಷನ್ಸ್ ಅಲ್ಲಿ ಬೇರೆ ಎಕ್ಸ್ಟ್ರಾ ಏನೇನು ಮಾಡ್ಬೋದು, ಏನೇನು ಚೇಂಜಸ್ ಇರುತ್ತೆ ಅಂತ. ಇನ್ನೂ ತುಂಬಾ ಕಾನ್ಸೆಪ್ಟ್ಸ್ ಇದೆ, ಬಟ್ ಸದ್ಯಕ್ಕೆ ಇಷ್ಟು ಸಾಕು. ಲೈಕ್ ಇದೇ ಆಕ್ಚುಲಿ ಎಲ್ಲ ಕಡೆ ಯೂಸ್ ಮಾಡೋದು ಇಷ್ಟೇ ಸಾಕಾ, ಲೈಕ್ ಇಷ್ಟೇ ಆಯ್ತಾ? ಅದಕ್ಕೋಸ್ಕರ ಇಷ್ಟೇ ಸಾಕಂತ ಅನ್ಕೋತೀನಿ. ಸೊ ಬೇಸಿಕಲಿ ಕೀವರ್ಡ್ ಆರ್ಗ್ಯುಮೆಂಟ್ಸ್ನ ನಾವಾಗಲೇ ಹೇಳ್ಕೊಟ್ಟಿದ್ದೆ. ಈ ವಿಡಿಯೋದಲ್ಲಿ ನಾವು ರಿಕರ್ಷನ್, ಲ್ಯಾಂಬ್ಡಾ ಫಂಕ್ಷನ್ಸ್, ವೇರಿಯಬಲ್ ಲೆಂತ್ ಆರ್ಗ್ಯುಮೆಂಟ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಬೇಸಿಕಲಿ ನೆಸ್ಟೆಡ್ ಫಂಕ್ಷನ್ಸ್ ಬಗ್ಗೆ. ಓಕೆ, ಕೀವರ್ಡ್ ಆರ್ಗ್ಯುಮೆಂಟ್ಸ್ ಲಾಸ್ಟ್ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ, ಗೊತ್ತಿಲ್ಲ ಅಂದರೆ ನೋಡ್ಕೊಂಡು ಬನ್ನಿ. ಆ್ಯಂಡ್ ಓಕೆ, ವೇರಿಯಬಲ್ ಲೆಂತ್ ಆರ್ಗ್ಯುಮೆಂಟ್ಸ್ಗೆ ಬಂದರೆ, ವೇರಿಯಬಲ್ ಲೆಂತ್ ಆರ್ಗ್ಯುಮೆಂಟ್ಸ್ ಏನು? ಸೊ ಆರ್ಗ್ಯುಮೆಂಟ್ಸ್ ಅಂದರೆ ನಿಮಗೆ ಗೊತ್ತು. ಆರ್ಗ್ಯುಮೆಂಟ್ಸ್ ಅಂದರೆ ಏನು? ಇವಾಗ ಇದಕ್ಕೆ ಹೋದರೆ ವಿ ಎಸ್ ಕೋಡಿಗೆ, ಇಲ್ಲಿ ನೋಡಿ ಆ್ಯಡ್ ಅನ್ನೋ ಒಂದು ಫಂಕ್ಷನ್ ಇದೆ. ಇದರಲ್ಲಿ ಎ ಆ್ಯಂಡ್ ಬಿ ಪ್ಯಾರಾಮೀಟರ್ಸು. ಸೊ 1,2ನ ಲೈಕ್ ಕಾಲ್ ಮಾಡಬೇಕಾದ್ರೆ ಇದು ಡೆಫಿನೇಷನ್ನು, ಇದು ಕಾಲಿಂಗು. ಸೊ ಕಾಲ್ ಮಾಡಬೇಕಾದ್ರೆ 1 ಮತ್ತು 2 ಏನು ಪಾಸ್ ಮಾಡಿದ್ವು, ಇದರಲ್ಲಿ 1 ಮತ್ತು 2ನ ನಾವು ಆರ್ಗ್ಯುಮೆಂಟ್ ಅಂತ ಹೇಳ್ತೀವಿ. ಓಕೆ, ಇಲ್ಲಿ ವೇರಿಯಬಲ್ ಲೆಂತ್ ಆರ್ಗ್ಯುಮೆಂಟ್ಸ್ ಅಂದರೆ ಏನು ಹೇಳ್ತಾರೆ ಅಂದರೆ, ಇಲ್ಲಿ 1 ಮತ್ತು 2 ಹಾಕ್ಬೇಕಂತ ನಿಂಗೆ ಹೆಂಗೆ ಗೊತ್ತಾಯ್ತು? ಸೊ ಇವಾಗ ನಾನು ಬರೀ 1 ಹಾಕಿದ್ರೆ ಏನಾಗುತ್ತೆ, ನಾನು ರನ್ ಮಾಡಿದ್ರೆ ಇದೇನಾಗುತ್ತೆ? ಆ್ಯಡ್ ಮಿಸ್ಸಿಂಗ್ 1 ರಿಕ್ವೈರ್ಡ್ ಪೊಸಿಷನಲ್ ಆರ್ಗ್ಯುಮೆಂಟ್. ಸೊ ಇಲ್ಲಿ 2 ಇರಲೇಬೇಕು ಅಂತ ಕೇಳ್ತಿದೆ. ಈಗ ನಾನು 1 ತೆಗೆದ್ರೆ 2 ರಿಕ್ವೈರ್ಡ್ ಅಂತ ಕೇಳಿದೆ ನೋಡಿ. ಸೊ ಆ್ಯಡ್ ಮಿಸ್ಸಿಂಗ್ 2 ರಿಕ್ವೈರ್ಡ್ ಆರ್ಗ್ಯುಮೆಂಟ್. ಸೊ ಎ ಮತ್ತು ಬಿನ ನೀವು ಕೊಡಲೇಬೇಕು, ಬಟ್ ಕೊಟ್ಟಿಲ್ಲ ಅಂತ ಎರರ್ ಬರ್ತಾ ಇದೆ. ಓಕೆ, ಇದನ್ನ ವೇರಿಯಬಲ್ ಲೆಂತ್ ಮಾಡೋದು ಹೇಗೆ? ನಮ್ಗೆ ಇಷ್ಟ ಬಂದಷ್ಟು ಲೆಂತ್ ಕೊಡೋದು ಹೇಗೆ? ಫಾರ್ ಎಕ್ಸಾಂಪಲ್ ಇದರಲ್ಲಿ ನಾನು ಏನು ಮಾಡಿದ್ದೀನಿ, ಆ್ಯಡ್ ಅನ್ನೋ ಒಂದು ಫಂಕ್ಷನ್ ಬರ್ದಿದ್ದೀನಿ. ಇದು ಎ ಪ್ಲಸ್ ಬಿನ ರಿಟರ್ನ್ ಮಾಡುತ್ತೆ. ಸೊ ನಾನು ಈ ಫಂಕ್ಷನ್ನ ಕಾಲ್ ಮಾಡಿದಾಗ ಯಾವ 2 ನಂಬರ್ಸ್ ಕೊಟ್ಟಿರ್ತೀನೋ ಅದರ ಸಮ್ನ ಈ ಒಂದು ವೇರಿಯಬಲ್ಗೆ ಅಸೈನ್ ಮಾಡ್ಕೋತಾ ಇದ್ದೀನಿ. ಸಿನ ಪ್ರಿಂಟ್ ಮಾಡ್ತೀನಿ. ಸೊ ಇದನ್ನ ರನ್ ಮಾಡಿದ್ರೆ ನಿಮಗೆ 3 ಆನ್ಸರ್ ಆಗಿ ಬರ್ತಿದೆ ನೋಡಿ. ಓಕೆ, ಸೊ 3 ಏನೋ ಆನ್ಸರ್ ಬಂತು. ಈಗ ಬೇಸಿಕಲಿ ನಾನು 1 ಮತ್ತು 2ನ ಆ್ಯಡ್ ಮಾಡೋಕೆ ಏನೋ ಮಾಡಿದೆ. ಈಗ ನನಗೆ 1, 2, 3, 4 4 ಆ್ಯಡ್ ಮಾಡಬೇಕು ಅಂತ ಅಂದ್ಕೊಳ್ಳಿ. ಈಗೇನಾದ್ರು ನಾನು ರನ್ ಮಾಡಿದ್ರೆ ನೋಡಿ, ಟೈಪ್ ಎರರ್, ಆ್ಯಡ್ ಟೇಕ್ಸ್ ಓನ್ಲಿ 2 ಪೊಸಿಷನಲ್ ಆರ್ಗ್ಯುಮೆಂಟ್ಸ್ ಬಟ್ 4 ವರ್ ಗಿವನ್. ಸೊ ನನಗೆ 2 ಸಾಕು, 4 ಕೊಡ್ತಿದ್ಯಾ ಅಂತ ಪೈಥನ್ ನಿಮಗೆ ಎರರ್ ಕೊಡ್ತಾ ಇದೆ. ಸೊ ಇಂಥ ಟೈಮಲ್ಲಿ ವೇರಿಯಬಲ್ ಸೈಜ್ನ ತಗೋಬೇಕಾಗಿರುತ್ತೆ. ಸೊ ನಾವಿಲ್ಲಿ ಎಷ್ಟೇ ಕೊಟ್ಟರು ಇದನ್ನ ಒಳಗಡೆ ಪಾರ್ಸ್ ಮಾಡೋದು ಹೆಂಗೆ, ತಗೊಳ್ಳೋದು ಹೆಂಗೆ ಫಸ್ಟ್ ಆಫ್ ಆಲು ಅಂತ ನಾವು ಕಲ್ತ್ಕೋಬೇಕಾಗಿರುತ್ತೆ. ಅದನ್ನೇ ಈ ಒಂದು ಸೆಕ್ಷನಲ್ಲಿ ಕಲಿತಾ ಇರ್ತೀವಿ. ಯು ಕ್ಯಾನ್ ಯೂಸ್ ಸ್ಟಾರ್ ಆರ್ಗ್ಸ್ ಆರ್ ಸ್ಟಾರ್ ಕ್ವಾರ್ಕ್ಸ್ ಟು ಅಕ್ಸೆಪ್ಟ್ ಅ ವೇರಿಯಬಲ್ ನಂಬರ್ ಆಫ್ ಆರ್ಗ್ಯುಮೆಂಟ್ಸ್. ಓಕೆ, ಸೊ ಬೇಸಿಕಲಿ ಇಲ್ಲಿ ಏನು ಮಾಡ್ತೀವಿ ಅಂದರೆ, ಸ್ಟಾರ್ ಆರ್ಗ್ಸ್ ಅಂದರೆ ಏನಿಲ್ಲ, ನೀವು ಇಲ್ಲಿ ಯಾವುದೋ ಒಂದು ವೇರಿಯಬಲ್ನ ತಗೊಳ್ಳಿ, ಎ ಅಂತಾನೆ ತಗೊಳ್ಳಿ. ಓಕೆ, ಆ ಎಕ್ಕಿಂತ ಹಿಂದೆ ಈಗ ಪಾಯಿಂಟರ್ ಹೆಂಗ್ ಮಾಡ್ತಿದ್ವು ಸಿ ಅಲ್ಲಿ ಅಲ್ಲೆಲ್ಲ, ಸೊ ಅದೇ ತರ ಇಲ್ಲಿ ಸ್ಟಾರ್ ಅಂತ ಹಾಕ್ತೀರಾ. ಬಟ್ ಇದ್ರ ಮೀನಿಂಗ್ ಇಲ್ಲಿ ಡಿಫ್ರೆಂಟ್, ಆಯ್ತಾ? ಸೊ ಸ್ಟಾರ್ ಎ ಅಂತ ಹಾಕಿದ ತಕ್ಷಣ ಇಲ್ಲಿ ನಾನು ರಿಟರ್ನ್ ಮಾಡೋದು ಬೇಡ ಸದ್ಯಕ್ಕೆ. ಓಕೆ, ಇದನ್ನ ತೆಗೆದ್ಬಿಡ್ತೀನಿ ನಾನು ಸದ್ಯಕ್ಕೆ. ಓಕೆ, ಬೇಸಿಕಲಿ ನಂಗೆ ಏನಾಗಬೇಕು, ಇಲ್ಲಿ ಸ್ಟಾರ್ ಎ ಬಂದ ಮೇಲೆ ಪ್ರಿಂಟ್ ಮಾಡೋಣ ಎಲ್ಲಿ ಏನು ಬರ್ತಾ ಇದೆ ಬೇಸಿಕಲಿ ಅಂತ. ಓಕೆ, ಸೊ ಬೇಸಿಕಲಿ ಇದೊಂದು ಫಂಕ್ಷನ್ನು, ಆ್ಯಡ್ ಅನ್ನೋ ಫಂಕ್ಷನ್ ಒಳಗಡೆ ಸ್ಟಾರ್ ಎ ಅಂತ ಹಾಕಿದ ತಕ್ಷಣ ನೀವು ವೇರಿಯಬಲ್ ನಂಬರ್, ಸೊ ನಿಮ್ಗೆ ಇಷ್ಟ ಬಂದಷ್ಟು ನಂಬರ್ ಕೊಡ್ಬೋದು. 0 ಕೊಟ್ಟರೆ ಖಾಲಿ ಬರುತ್ತೆ, 1 2 3 4 ಕೊಡ್ಬೋದು, ಅಥವಾ 5 ಕೊಡ್ಬೋದು, ಏನಾದ್ರು ಕೊಡ್ಬೋದು. ಇದೆಲ್ಲ ಕೊಡೋಕ್ಕೆ ಏನು ಹೇಳಿ, ಒಂದೇ ಒಂದು ಚೇಂಜು, ಆ ವೇರಿಯಬಲ್ಗಿಂತ ಹಿಂದೆ ಒಂದು ಸ್ಟಾರ್ ಹಾಕಿದೆ, ಅದನ್ನ ನೆನ್ಪಿಟ್ಕೊಳ್ಳಿ. ಅದಾದಮೇಲೆ ಈ ಎ ವೇರಿಯಬಲಲ್ಲಿ ಏನಿರುತ್ತೆ ಅಂತ ಪ್ರಿಂಟ್ ಮಾಡ್ತಾ ಇದ್ದೀನಿ. ಸೊ ಬೇಸಿಕಲಿ ರನ್ ಮಾಡಿದ್ರೆ ನೋಡಿ, ಆ ಎ ವೇರಿಯಬಲ್ಲು ಒಂದು ಟಪಲ್ ಆಗಿರುತ್ತೆ. 1 2 3 4 5 ಅನ್ನೋದು ಇರುತ್ತೆ. ಸೊ ಅದು ಟಪಲ್ ಏನೋ ಅಂತ ನನಗೂ ಅಷ್ಟು ಕರೆಕ್ಟಾಗಿ ಡೌಟ್ ಆಯ್ತಾ. ಸೊ ಏನು ಮಾಡ್ತೀವಿ, ಟೈಪ್ ಅಂತ ತಗೊಂಡು ಎ ಅಂತ ಪಾಸ್ ಮಾಡಿದ್ರೆ ಏನಾಗುತ್ತೆ, ಅದರ ಟೈಪ್ನ ಕೊಡುತ್ತೆ ಅಲ್ವಾ. ನಾನು ರನ್ ಮಾಡಿದ್ರೆ ನೋಡಿ, ಇಟ್ ಇಸ್ ಅ ಕ್ಲಾಸ್ ಟಪಲ್. ಸೊ ಇಲ್ಲಿ ಸ್ಟಾರ್ ಎ ಅಂತ ತಗೊಂಡಿದ್ದೀನಿ. ಇಲ್ಲಿ ಏನೇ ಪಾಸ್ ಮಾಡಿದ್ರು ಅದು ನನಗೆ ಟಪಲ್ ಎಲಿಮೆಂಟ್ಸ್ ಆಗಿ ಇಲ್ಲಿ ನನಗೆ ಸಿಗುತ್ತೆ. ಅದನ್ನ ನೆನ್ಪಿಟ್ಕೊಳ್ಳಿ. ಈಗ ನಾನು ಏನು ಕೊಡಲಿಲ್ಲ ಅಂದರೆ ಏನಾಗುತ್ತೆ, ಇದು ಏನು ಕೊಡಲಿಲ್ಲ ಅಂತ ಅಂದರೆ ಏನಿರುತ್ತೆ ಅಂತ ನೋಡೋಣ. ಖಾಲಿ ಟಪಲ್ ಇರಬೇಕು ನೋಡಿ, ಖಾಲಿ ಟಪಲ್ ಇದೆ. ಅದೇನಾದ್ರು ಬರೀ ಒಂದೇ ಒಂದು ಕೊಟ್ಟರೆ ಅದರಲ್ಲಿ ಒಂದು ಎಲಿಮೆಂಟ್ ಇರುತ್ತೆ ಆ ಟಪಲಲ್ಲಿ. ಸೊ ಸಿಂಪಲ್, ತುಂಬಾನೇ ಸಿಂಪಲ್. ನೀವು ಬೇಕಂದ್ರೆ ಅದನ್ನ ಏನು ಮಾಡ್ಬೋದಾಗಿತ್ತು ಗೊತ್ತಾ, ಇದನ್ನ ಎ ಅಂತಾನೆ ತಗೊಂಡು ಇಲ್ಲಿ ಇನ್ನೊಂದು ಟಪಲ್ನ ಕ್ರಿಯೇಟ್ ಮಾಡಿ ಕಳಿಸ್ಬೋದಾಗಿತ್ತು, ಹಿಂಗೆ ಕ್ರಿಯೇಟ್ ಮಾಡಿ.
ಸೊ ಇದು ಸಹ ಹಂಗೆ ಕೊಡುತ್ತೆ. ಬಟ್ ಯಾಕೆ ಆ ಥರ ಎಲ್ಲ, ಲೈಕ್ ಇದು ಏನಕ್ಕೆ ಆ ಥರ ಅಲ್ಲ ಅಂತಲೂ ನಿಮಗೆ ಮುಂದೆ ಗೊತ್ತಾಗುತ್ತೆ ಪ್ರಾಕ್ಟೀಸ್ ಮಾಡಬೇಕಾದ್ರೆ. ಬಟ್ ದೆನ್ ಬೇಸಿಕಲಿ ವೇರಿಯಬಲ್ ನಂಬರ್ ಆಫ್ ಆರ್ಗ್ಯುಮೆಂಟ್ಸ್ನ ನೀವು ಒಂದು ಫಂಕ್ಷನ್ಗೆ ಕಳ್ಸೋಕ್ಕೆ ಇಲ್ಲಿ ಸ್ಟಾರ್ ಅಂತ ತಗೋತೀವಿ, ಅದನ್ನು ನೆನ್ಪಿಟ್ಕೊಳ್ಳಿ. ಸೊ ಇದರಲ್ಲಿ ನಿಮಗೆ ಒಂದು ಪ್ರಾಬ್ಲಮ್ನ ನಾವು ಮಾಡಿಸೋದಾದ್ರೆ, ಈಗ ಆ್ಯಡ್ ಅನ್ನೋ ಫಂಕ್ಷನ್ನೇ ಬರೆಯೋಣ. ಸೊ ಆ್ಯಡ್ ಅಂತ ಬರೆದು ಇಲ್ಲಿ ಸ್ಟಾರ್ ನಂಬರ್ಸ್ನ ತಗೋತೀನಿ. ಓಕೆ, ಆ ವೇರಿಯಬಲ್ ನೇಮ್ ನೀವೇನಾದ್ರು ಇಡ್ಬೋದು. ಆ ವೇರಿಯಬಲ್ ನೇಮ್ಗಿಂತ ಹಿಂದೆ ಒಂದು ಆಸ್ಟರಿಕ್ಸ್ ಅಥವಾ ಸ್ಟಾರ್ ಅಂತಾನು ಹೇಳ್ತಾರೆ. ಸೊ ಅದನ್ನ ತಗೊಂಡು ಒಳಗಡೆ ನಿಮಗೆ ಟಪಲ್ ಬರ್ತಿದೆ ಅಲ್ವಾ, ಅದರ ಸಮ್ ಬೇಕು ನಿಮಗೆ. ಸೊ ಏನ್ ಮಾಡ್ತೀರಾ, ರಿಟರ್ನ್ ಸಮ್ ಆಫ್ ನಂಬರ್ಸ್. ಓಕೆ, ಸೊ ಟಪಲ್ ಅಲ್ಲಿ, ಲೈಕ್ ಟಪಲ್ಗೆ ಈ ಸಮ್ ಫಂಕ್ಷನ್ ಕಾಲ್ ಮಾಡಿದ್ರೆ ಏನಾಗುತ್ತೆ ನಿಮ್ಗೆ ಅವಾಗಲೇ ಗೊತ್ತು, ಇದನ್ನ ಆಗ್ಲೇ ನಾನು ಟಪಲ್ಸ್ ಹೇಳ್ಕೊಡ್ಬೇಕಾದ್ರೆ ಹೇಳ್ಕೊಟ್ಟಿದೆ, ಅದರ ಸಮ್ ಸಿಗುತ್ತೆ ಅಲ್ವಾ. ಸೊ ನಾವು ರನ್ ಮಾಡಿ ನೋಡ್ಬಿಡೋಣ. ಸೊ ಪ್ರಿಂಟ್ ಮಾಡಬೇಕಾದ್ರೆ, ಸೊ ಪ್ರಿಂಟ್ ಮಾಡಬೇಕಾದ್ರೆ ಆ್ಯಡ್ ಏನು ನಂಬರ್ಸ್ ಕೊಡೋಣ, 1 ಕೊಡೋಣ, 100 ಕೊಡೋಣ, ಮತ್ತೆ 1 ಕೊಡೋಣ. ಸೊ ಬೇಸಿಕಲಿ 102 ನನಗೆ ಪ್ರಿಂಟ್ ಆಗಬೇಕು. ರನ್ ಮಾಡಿದ್ರೆ ನೋಡಿ 102 ಪ್ರಿಂಟ್ ಆಗಿದೆ. ತುಂಬಾನೇ ಸಿಂಪಲ್. ಸೊ ಇವಾಗ ಈ ಥರ ಎಲ್ಲೆಲ್ಲೋ ಕೋಡ್ ಬರೆದ್ಬಿಟ್ಟಿರ್ತೀರಾ. ಕೋಡ್ ಬರೆದಿರ್ಬೇಕಾದ್ರೆ ಈ ಆ್ಯಡ್ದು ಕೋಡ್ ಎಲ್ಲಿದೆ ಅಂತ ನಿಮ್ಗೆ ಗೊತ್ತಿರಲ್ಲ. ಈಗ ನಾನು ಹಿಂಗೆ ಹೋದ್ರೆ ಆ್ಯಡ್ದು ಕೋಡ್ ಎಲ್ಲಿದೆ ಅಂತ ಹುಡ್ಕೊಂಡು ಕೂತ್ಕೊಳ್ಳೋಕ್ಕಾಗ. ಇಲ್ಲೇನೋ 9 ಲೈನ್ ಇದೆ, 1000 ಲೈನ್ಸ್ ಇರುತ್ತೆ, 1000 ಫೈಲ್ಸ್ ಇರುತ್ತೆ. ಅಂಥ ಟೈಮಲ್ಲಿ ನಿಮ್ಮ ವಿಂಡೋಸ್ ಲ್ಯಾಪ್ಟಾಪಲ್ಲಿ ಕಂಟ್ರೋಲ್ ಅಥವಾ ಮ್ಯಾಕ್ ಓಎಸ್ ಇದ್ರೆ ಕಮಾಂಡ್ ಇಟ್ಕೊಂಡು ಇದ್ರ ಮೇಲೆ ನೋಡಿ, ಹಿಂಗೆ ನಾನು ಕಮಾಂಡ್ ಇಟ್ಕೊಂಡು ಹತ್ತಿರ ಹೋದ್ರೆ ಅಂಡರ್ಲೈನ್ ಆಗ್ತಿದೆ. ಸೊ ಹಂಗೆ ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ, ಲೈಕ್ ಕಮಾಂಡ್ನ ಲೈಕ್ ಪ್ರೆಸ್ ಮಾಡ್ಕೊಂಡು ಇಟ್ಕೊಂಡು ಅಥವಾ ಕಂಟ್ರೋಲ್ನ ಪ್ರೆಸ್ ಮಾಡಿ ನಿಮ್ಮ ಮೌಸ್ ಕರ್ಸರ್ನ ಸಹ, ಲೈಕ್ ಮೌಸಲ್ಲೂ ಸಹ ನೀವು ಕ್ಲಿಕ್ ಮಾಡಿದ್ರೆ ಆ ಆ್ಯಡ್ ಫಂಕ್ಷನ್ ಎಲ್ಲಿದೆಯೋ ಅಲ್ಲಿಗೆ ಕರ್ಕೊಂಡು ಹೋಗುತ್ತೆ. ಅದೇ ರೀತಿ ಸಮ್ ಅನ್ನೋದು ಬಿಲ್ಟ್ ಇನ್ ಫಂಕ್ಷನ್, ನಾವೇನು ಬರ್ದಿಲ್ಲ, ಅದನ್ನ ಪೈಥಾನಲ್ಲೇ ಇದೆ. ಸೊ ಪೈಥಾನ್ದನ್ನು ನೋಡಬೇಕು ಅಂದ್ರೂ ಸಹ ನೀವು ಕಮಾಂಡ್ ಇಟ್ಕೊಂಡು ಅದ್ರ ಮೇಲೆ ಹೋಗಿ ಕ್ಲಿಕ್ ಮಾಡಿದ್ರೆ ನೋಡಿ ಇಲ್ಲಿ ನಿಮಗೆ ಇಲ್ಲಿ ಸಿಗುತ್ತೆ ಎಲ್ಲದು ಡಿಫೈನ್ ಆಗಿದೆ ಅಂತ. ಸೊ ಅದ್ರೊಳಗೆ ಹೋಗ್ತೀನಿ ನೋಡಿ, ಇಲ್ಲಿ ಪೈಥನ್ನ ಬರ್ದಿರ್ತಾರೆ ನೋಡಿ ಬಿಲ್ಟ್ ಇನ್ ಕೋಡ್ನ. ಸೊ ಬಿಲ್ಟ್ ಇನ್ಸ್ ಡಾಟ್ py ಐತೆ. ಸೊ ಇಲ್ಲಿ ನಿಮಗೆ ಎಲ್ಲ ಸಿಗುತ್ತೆ. ಸೊ ಹೆಂಗೆ ಪೈಥನ್ನ ಆ್ಯಕ್ಚುಲಿ ಒಳಗಡೆ ಬರ್ದಿದ್ದಾರೆ ಅನ್ನೋದು ಸಹ ನೀವು ನೋಡ್ಕೋಬೋದು. ಇವಾಗ ತುಂಬ ಓವರ್ವೆಲ್ಮ್ ಆಗೋಗ್ತೀರಾ ಕರೆಕ್ಟಾಗಿದೆಲ್ಲ ನೋಡ್ಕೊಂಡು ಹೋದರೆ. ಬಟ್ ಬೇಸಿಕಲಿ ನಿಮಗೆ ಈ ರೀತಿನೂ ಮಾಡ್ಬೋದು. ಒಂದು ಫಂಕ್ಷನ್ ಎಲ್ಲಿ ಡಿಫೈನ್ ಆಗಿದೆ, ಅದನ್ನು ಹೇಗೆ ಡಿಫೈನ್ ಮಾಡಿದರೆ, ಅದು ಏನು ರಿಟರ್ನ್ ಮಾಡುತ್ತೆ, ಅದರ ಪ್ಯಾರಾಮೀಟರ್ಸ್ ಏನು, ಅದು ಆರ್ಗ್ಯುಮೆಂಟ್ಸ್ ಹೆಂಗೆ ಕೊಡಬೇಕು, ಇದೆಲ್ಲ ತಿಳ್ಕೊಳ್ಳೋಕ್ಕೆ ನೀವು ಬೇಸಿಕಲಿ ಕಮಾಂಡ್ ಅಥವಾ ಕಂಟ್ರೋಲ್ ಇಟ್ಟು ಅದ್ರ ಮೇಲೆ ಕ್ಲಿಕ್ ಮಾಡ್ತೀರಾ ಅಷ್ಟೇ, ಅಲ್ಲಿಗೆ ನಿಮಗೆ ತೊಗೊಂಡೋಗುತ್ತೆ. ಓಕೆ, ಅದು ಸಹ ಕಲ್ತ್ಕೊಂಡಿದ್ದೀರಾ. ಬೇಸಿಕಲಿ ನಿಮಗೆ ಈಗ ಹೆಂಗೆ ಆರ್ಗ್ಯುಮೆಂಟ್ಸ್ ತೊಗೊಳ್ಳೋದಂತ ಗೊತ್ತಾಯಿತು. ವೇರಿಯಬಲ್ ನಂಬರ್, ಸೊ ಇಲ್ಲಿ ಎಷ್ಟು ಕೊಟ್ಟರು ನಾವು ಬರೀ 1 ಮತ್ತು 100 ಕೊಟ್ಟರೆ 101 ಅಂತ ಬರುತ್ತೆ. ಓಕೆ, ತುಂಬಾ ಸಿಂಪಲ್, 101 ಅಂತ ಬರುತ್ತೆ. ನೀವು ಕೇಳ್ಬೋದು ಇಲ್ಲೂ ಆ್ಯಡ್ ತಗೊಂಡು ಇಲ್ಲಿ ಸಮ್ ಕಾಲ್ ಮಾಡ್ತಿದ್ದೆ ಅಷ್ಟೇ, ಅದ್ರ ಬದಲು ಇಲ್ಲೇ ಸಮ್ ಮಾಡ್ಬೋದಾಗಿತ್ತಲ್ಲ ಅಂತ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಕ್ಕೆ ಮಾಡಿರೋದು. ಬಟ್ ಇದು ಬೇರೆ ಬೇರೆ ಒಂದು ಯೂಸ್ ಕೇಸಲ್ಲಿ ನೀವು ಯೂಸ್ ಮಾಡ್ಕೋಬೋದು. ಲೈಕ್ ಫಾರ್ ಎಕ್ಸಾಂಪಲ್ ಇಲ್ಲೊಂದು ಯೂಸ್ ಕೇಸ್ ಕೊಟ್ಟಿದ್ದೀನಿ, ಅದನ್ನು ನೋಟ್ಸ್ ನೋಡ್ಬಿಟ್ಟು ಅರ್ಥ ಮಾಡ್ಕೊಳ್ಳಿ. ನೋಟ್ಸ್ ಲಿಂಕ್ ಇಸ್ ಇನ್ ದ ಡಿಸ್ಕ್ರಿಪ್ಷನ್. ಓಕೆ, ನೆಕ್ಸ್ಟು ಇನ್ನೊಂದು KWRs ಅಂತ ಇದೆ, ಕೀವರ್ಡ್ ಆರ್ಗ್ಯುಮೆಂಟ್ಸ್ ಅಂತ ಹೇಳ್ಬೋದು ಅದನ್ನ. ಈಗ ಇಲ್ಲಿ ನೀವು ನಂಬರ್ಸ್ ಅಂತ ಕೊಟ್ಬಿಟ್ಟು ಸುಮ್ಮನೆ 100 ಅಂತ ಕೊಟ್ಟರು, ಅದು ಕೀ ಏನು ಅಂತ ಕೊಟ್ಟಿಲ್ಲ. ಕೀ ಅಂದ್ರೆ ಏನು, ಇಲ್ಲಿ ಮೊದಲು ಕೊಡ್ತಿದ್ವಿ ನೋಡಿ, ಬಾಯ್ ಅಂತ ಕೊಟ್ಬಿಟ್ಟು ನಾವು ಲೈಕ್ ಬಾಯ್ ಈಕ್ವಲ್ಸ್ ಚಂದನ್ ಅಂತ ಕೊಟ್ಟಿದ್ವಿ ನೋಡಿ, ನೆನಪಿದ್ಯಾ? ಸೊ ಬಾಯ್ ಈಕ್ವಲ್ಸ್ ಚಂದನ್ ಅಂತ. ಸೊ ಅದೇ ರೀತಿ ಕೀವರ್ಡ್ ಆರ್ಗ್ಯುಮೆಂಟ್ಸ್ನ ನೀವು ವೇರಿಯೇಬಲ್ ಆಗಿ ಕೊಡಬೇಕು ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಇದನ್ನೇ ನಾನು ತಗೋತೀನಿ, ಕಾಪಿ ಮಾಡ್ಕೋತೀನಿ ಟೈಮ್ನ ಉಳಿಸೋಕ್ಕೋಸ್ಕರ. ಸೊ ಏನಾಗ್ತಿದೆ ಅಂದರೆ ಇಲ್ಲಿ ಸ್ಟೂಡೆಂಟ್ ಇನ್ಫೋ ಅನ್ನೋ ಒಂದು ಫಂಕ್ಷನ್ ಇದೆ, ಸರಿನಾ? ಆ ಫಂಕ್ಷನ್ ಒಳಗೆ ನಾವು ಡೀಟೇಲ್ಸ್ನ ತಗೋತಾ ಇದ್ದೀವಿ ಸ್ಟೂಡೆಂಟ್ದು. ಓಕೆ, ಸ್ಟೂಡೆಂಟ್ ಡೀಟೇಲ್ಸ್ ತಗೋಬೇಕಾದ್ರೆ ಹೆಂಗೆ ತಗೋತಾ ಇದ್ದೀವಿ, ನೇಮ್, ಏಜ್, ಕೋರ್ಸ್ ಅಂತ. ಸೊ ಇವಾಗ ಒಬ್ಬೊಬ್ಬರಿಗೆ ಕೋರ್ಸ್ ತಗೊಳಂಗಿಲ್ಲ ನೀವು. ಸೊ ಬರೀ ನೇಮ್, ಏಜ್ ತಗೋಬೇಕು ಅನ್ಕೊಳ್ಳಿ, ಆವಾಗಲೂ ಸಹ ಈ ಫಂಕ್ಷನ್ ವರ್ಕ್ ಆಗಬೇಕು, ಇವಾಗಲೂ ಸಹ ಫಂಕ್ಷನ್ ವರ್ಕ್ ಆಗಬೇಕು. ಏನು ಕೊಡಲಿಲ್ಲ ಅಂದರೂ ಫಂಕ್ಷನ್ ವರ್ಕ್ ಆಗಬೇಕು ಅಂದರೆ ಇಲ್ಲಿ ಏನು ತಗೊಂತಿರ್ತಿರಲ್ಲ ಒಂದು ವೇರಿಯೇಬಲ್ ನೇಮ್ನ, ಅವಾಗ ಇಲ್ಲಿ ಡಬಲ್ ಆಸ್ಟರಿಕ್ಸ್ ಹಾಕಬೇಕಾಗುತ್ತೆ. ಇಲ್ಲಿ ಅಬ್ಸರ್ವ್ ಮಾಡ್ತಿರ್ಬೋದು ನೀವು, 2 ಆಸ್ಟರಿಕ್ಸ್ ಇದೆ. ಬರೀ ನಿಮಗೆ ಟಪಲ್ ಆಗಿ ಸಿಗಬೇಕು ಅಂದರೆ ಏನು ಮಾಡ್ತೀರಾ, ಒಂದೇ ಒಂದು ಆಸ್ಟರಿಕ್ಸ್ ಹಿಂಗೆ ಹಾಕಿದ್ರೆ ಟಪಲ್ ಆಗಿ ಬಂದ್ಬಿಡುತ್ತೆ. ಬಟ್ ನಮಗೆ ಕೀ ವ್ಯಾಲ್ಯೂ ಪೇರ್ಸ್ ಬೇಕು. ಇಲ್ಲಿ ಕೀವರ್ಡ್ ಆರ್ಗ್ಯುಮೆಂಟ್ಸ್ ಯೂಸ್ ಮಾಡಿದ್ದೀವಿ. ಕೀ ಏನೋ ಅದ್ರ ವ್ಯಾಲ್ಯೂ ಏನು, ಕೀ ಏನೋ ಅದ್ರ ವ್ಯಾಲ್ಯೂ ಏನು ಅಂತ ಸ್ಪೆಸಿಫೈ ಮಾಡಿದ್ದೀವಿ. ಓಕೆ, ನಿಮ್ಗೆ ಅರ್ಥ ಆಗ್ತಿದೆ ಅಂತ ಅನ್ಕೋತೀನಿ. ಸೊ ಬೇಸಿಕಲಿ ಡೀಟೇಲ್ಸ್ ಅನ್ನೋದು ಇದೆಯಲ್ಲ, ಅದು ಏನಾಗಿ ಇರುತ್ತೆ ಅಲ್ಲಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಪ್ರಿಂಟ್ ಡೀಟೇಲ್ಸ್ನ ಫಸ್ಟ್ ಪ್ರಿಂಟ್ ಮಾಡ್ಬಿಡ್ತೀನಿ. ಓಕೆ, ಡೀಟೇಲ್ಸ್ನ ಪ್ರಿಂಟ್ ಮಾಡಿದ್ರೇ ನಿಮಗೆ ಗೊತ್ತಾಗ್ಬೋದು ಮೋಸ್ಟ್ಲಿ. ನೋಡಿ, ಡೀಟೇಲ್ಸ್ ಒಂದು ಡಿಕ್ಷನರಿ ಥರ ಇದೆ. ಅದು ಡಿಕ್ಷನರಿನೇನಾ ಅಂತ ಕನ್ಫರ್ಮ್ ಮಾಡೋದು ಹೇಗೆ, ಇದನ್ನ ಹಿಂಗೆ ತಗೊಂಡು ಇಲ್ಲಿ ಟೈಪ್ ಅಂತ ಹಾಕಿ ನಾನು ರನ್ ಮಾಡಿದ್ರೆ ನೋಡಿ ಅದು ಡಿಕ್ಷನರಿನೇ. ಸೊ ನಾವು ಏನೇ ಒಂದು ಇಲ್ಲಿ ಏನು ಪಾಸ್ ಮಾಡ್ತೀವಿ, ಇಲ್ಲಿ ಕೀ ಆಗಿ ಏನು ಪಾಸ್ ಮಾಡಿರ್ತೀವಿ ಅದು ಕೀ ಆಗಿರುತ್ತೆ ಡಿಕ್ಷನರಿಲಿ, ಆ್ಯಂಡ್ ವ್ಯಾಲ್ಯೂ ಆಗಿರುತ್ತೆ. ಸೊ ಕೀ ವ್ಯಾಲ್ಯೂ ಪೇರ್ಸ್ ಒಂದು ಡಿಕ್ಷನರಿಲಿ ಹೋಗಿ ಕೂತ್ಕೊಳ್ಳುತ್ತೆ. ಅದು ಡಿಕ್ಷನರಿದು ವೇರಿಯೇಬಲ್ ನೇಮ್ ನಾವೇನು ಕೊಟ್ಟಿರ್ತೀವಿ ಅದೇ ವೇರಿಯೇಬಲ್ ನೇಮ್ ಆಗಿರುತ್ತೆ. ಅದನ್ನು ನಾವು ಒಳಗಡೆ ಆಕ್ಸೆಸ್ ಮಾಡಿಕೊಂಡು ಬೇರೆ ಏನಾದರೂ ಒಂದು ಆಪರೇಷನ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ಬರೀ ಪ್ರಿಂಟ್ ಮಾಡ್ತಾ ಇದ್ದೀನಿ ಅಷ್ಟೇ, ನೀವು ಅದನ್ನು ತಗೊಂಡು ಏನು ಬೇಕಾದರೂ ಮಾಡ್ಬೋದು. ನಾವು ಪ್ರಾಜೆಕ್ಟ್ಸ್ ಬಿಲ್ಡ್ ಮಾಡಬೇಕಾದ್ರೆ ಅಥವಾ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ನಿಮಗೆ ಅದು ಗೊತ್ತಾಗುತ್ತೆ. ಓಕೆನಾ? ಸೊ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ಬೇಸಿಕಲಿ ನೀವು ಆರ್ಗ್ಯುಮೆಂಟ್ಸ್ನ ತಗೊಳಕ್ಕೆ ಇಲ್ಲಿ ಸ್ಟಾರ್ ಆರ್ಗ್ಸ್ ಅಂತ ತಗೋತೀರಾ, ಅಥವಾ ಏನಾದರೂ ಒಂದು ನೇಮ್ ತಗೋತೀರಾ, ಅಥವಾ ನಿಮ್ಗೆ ಕೀವರ್ಡ್ ಆರ್ಗ್ಯುಮೆಂಟ್ಸ್ ಬೇಕಂದ್ರೆ ಡಬಲ್ ಆಸ್ಟರಿಕ್ಸ್ ಹಾಕಿ, ಲೈಕ್ KWRs ಅಂತ ಲೈಕ್ ನಾರ್ಮಲ್ ಆಗಿ ಯೂಸ್ ಮಾಡೋದು ನಾವು.
ಬಟ್ ಇಲ್ಲಿ ನೀವು ಡೀಟೇಲ್ಸ್ ಅಥವಾ ಇನ್ಫೋ ಏನಾದ್ರು ತಗೊಳ್ಳಿ, ನಿಮ್ ಇಷ್ಟ ಬಂದಿದ್ದು ವೇರಿಯೇಬಲ್ ನೇಮ್ ತಗೊಳ್ಳಿ. ಅದೇ ಗೊತ್ತಲ್ಲ, ಪೈಥನ್ ಕೀವರ್ಡ್ ಆಗಿರಬಾರ್ದು, ಈ ಪ್ರಿಂಟ್ ಫಾರ್ ಅಂತ ಎಲ್ಲ ತಗೊಬಿಡ್ಬಾರ್ದು. ಅದೆಲ್ಲ ಬಿಟ್ಟು ಬೇರೆ ನೇಮ್ ತಗೋಬಹುದು. ವೇರಿಯೇಬಲ್ ನೇಮ್ ನೇಮಿಂಗ್ ಗೈಡ್ಲೈನ್ಸ್ ನಿಮಗೆ ಗೊತ್ತು. ಓಕೆ, ಸೊ ಇದು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ವೇರಿಯೇಬಲ್ ಸೈಜ್ ಇನ್ಪುಟ್, ವೇರಿಯೇಬಲ್ ಲೆಂತ್ ಆರ್ಗ್ಯುಮೆಂಟ್ಸ್ನ ನಾವು ಕಲ್ತ್ಕೊಂಡಿದೀವಿ. ಈಗ ನೆಕ್ಸ್ಟ್ ಮೂವ್ ಆನ್ ಆಗೋಣ. ಲ್ಯಾಂಬ್ಡಾ ಫಂಕ್ಷನ್ಸ್. A lambda function is a small anonymous function that can take any number of arguments but only has one expression. ಓಕೆ, ಸೊ ಬೇಸಿಕಲಿ ಏನು ಹೇಳ್ತಿದ್ದಾರೆ ಅಂದರೆ, ಈಗ ಡೆಫ್ ಆ್ಯಡ್ ಎ ಕಾಮ ಬಿ ಅಂತ ಒಂದು ಇದೆ ಅಂತ ಅನ್ಕೊಳ್ಳಿ ಫಂಕ್ಷನ್. ಇದರಲ್ಲಿ ಏನು ಮಾಡ್ತೀವಿ, ರಿಟರ್ನ್ ಎ ಪ್ಲಸ್ ಬಿ ಮಾಡ್ತಿದ್ದೀವಲ್ವಾ. ಸೊ ಬೇಸಿಕಲಿ ಇಲ್ಲಿ ಫಂಕ್ಷನ್ ಒಳಗಡೆ ಒಂದೇ ಲೈನ್ ಇದೆ. ಓಕೆ, ಈ ಒಂದೇ ಲೈನ್ನ ಬರೆಯೋಕ್ಕೋಸ್ಕರ ಒಂದು ಫಂಕ್ಷನ್ ಸಹ ಬೇಕಾಗಿರಲಿಲ್ಲ. ಬಟ್ ದೆನ್ ನಿಮಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ನಾನು ಬರ್ದಿದ್ದೀನಿ. ಸೊ ಒಂದೇ ಲೈನ್ ಇರೋವಂಥ ಈ ಫಂಕ್ಷನ್ಸ್ನ ನಾವು ಇನ್ನೂ ಈಸಿಯಾಗಿ ಒಂದು ಅನಾನಿಮಸ್ ಫಂಕ್ಷನ್ ಅಂತ ಹೇಳ್ತೀವಿ. ಆ ಒಂದು ಸಿಂಟ್ಯಾಕ್ಸಲ್ಲೂ ಬರೀಬೋದು. ಆ ಸಿಂಟ್ಯಾಕ್ಸ್ ಹೇಳ್ಕೊಡ್ತೀನಿ ನಿಮಗೆ. ಸೊ ಏನಿಲ್ಲ, ಈ ಫಂಕ್ಷನ್ ನೇಮ್ ಇತ್ತಲ್ಲ, ಅದನ್ನು ಒಂದು ವೇರಿಯೇಬಲ್ ನೇಮಾಗಿ ಮಾಡ್ಕೊಳ್ಳೋಣ. ಸೊ ಆ್ಯಡ್ ಅನ್ನೋದು ಒಂದು ವೇರಿಯೇಬಲ್ಲು, ಬಟ್ ಫಂಕ್ಷನ್ ಇದು. ಬಟ್ ಬೇಸಿಕಲಿ ವೇರಿಯೇಬಲ್ ಅಂತ ಅನ್ಕೊಳ್ಳಿ. ಈಗ ನಾನು ಕಮೆಂಟ್ ಔಟ್ ಮಾಡಿದ್ರೆ ಇದೊಂದು ವೇರಿಯೇಬಲ್ಲು ಆ್ಯಡ್ ಅನ್ನೋದು. ಸೊ ಇಲ್ಲಿ ಏನು ಮಾಡ್ತೀರಾ, LAMBDA ಲ್ಯಾಂಬ್ಡಾ. ಓಕೆ, ಲ್ಯಾಂಬ್ಡಾ ತಗೊಂಡ್ರಿ. ಅದಾದ್ಮೇಲೆ ಏನ್ ಮಾಡ್ತೀರಾ, ಇಲ್ಲಿ ಪ್ಯಾರಾಮೀಟರ್ಸ್ ತಗೋತಿದ್ರಿ ನೋಡಿ, ಆ ಒಂದು ಫಂಕ್ಷನ್ಗೆ ಪ್ಯಾರಾಮೀಟರ್ಸ್ ಏನ್ ಬೇಕಿತ್ತು ಅದನ್ನ ಇಲ್ಲಿ ಎ ಕಾಮ ಬಿ ಅಂತ ತಗೊಂಡ್ರಿ. ಓಕೆ, ಸೊ ಇದರಲ್ಲಿ ಸ್ಪೇಸ್ ಇರಬೇಕು ಆ ಥರ ಏನಿಲ್ಲ, ನಿಮ್ಮ ಇಷ್ಟ ಅದು. ಎ ಕಾಮ ಬಿ ಆದ್ಮೇಲೆ ಇಲ್ಲಿ ಕಾಲನ್ ಹಾಕ್ತಿದ್ರಲ್ಲ, ಅದೇ ರೀತಿ ಒಂದು ಕಾಲನ್ ಹಾಕಿ. ಓಕೆ, ಕಾಲನ್ ಹಾಕಾದ್ಮೇಲೆ ಏನು, ಇಲ್ಲಿ ರಿಟರ್ನ್ ಎ ಪ್ಲಸ್ ಬಿ ಅಂತ ಮಾಡ್ತಿದ್ರಲ್ಲ, ಅದ್ರ ಬದಲು ಇಲ್ಲಿ ಎ ಪ್ಲಸ್ ಬಿ ಅಂತ ಮಾಡಿ. ಓಕೆ, ಸೊ ಇದು ಹೆಂಗೆ ಅಂದರೆ, ಇದು ನಿಮ್ಮ ಊಟ. ಸೊ ಊಟ ಮಾಡಬೇಕಾದ್ರೆ ಎಲ್ಲ ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಂಡು ನೀರು ಕುಡಿತೀರಾ, ಇದಾಗುತ್ತೆ. ಲೈಕ್ ಪಲ್ಯ ಇರುತ್ತೆ, ಸಾರು ಇರುತ್ತೆ, ಮುದ್ದೆ ಇರುತ್ತೆ, ಅನ್ನ ಇರುತ್ತೆ, ಆ ಥರ ಫುಲ್ ಕರೆಕ್ಟಾಗಿ ಎಲ್ಲ ಬರ್ತಿರ್ತೀರಾ. ಬಟ್ ಸ್ನ್ಯಾಕ್ಸ್ ತಿನ್ಬೇಕಾದ್ರೆ ಏನೋ ಒಂದು ಪಾನಿಪುರಿ ಸಿಗ್ತಾ ಅದನ್ನ ತಿನ್ಕೊಬಿಡ್ತೀರಾ ಅಲ್ವಾ, ಆ ಥರ ಇದು ನೋಡಿ. ಒಂದು ಲೈನಲ್ಲಿ ಈಸಿಯಾಗಿ ಒಂದೇ ಒಂದು ಎಕ್ಸ್ಪ್ರೆಷನ್ ಇದೆ, ಬಟ್ ಇಲ್ಲಿ ಎಷ್ಟಾರು ಪ್ಯಾರಾಮೀಟರ್ಸ್ ಇರ್ಬೋದು, ಎ ಕಾಮ ಬಿ ಕಾಮ ಸಿ ಕಾಮ ಡಿ ಹಿಂಗಿರ್ಬೋದು. ಓಕೆ, ಒಟ್ಟಿನಲ್ಲಿ ಎಕ್ಸ್ಪ್ರೆಷನ್ ಮಾತ್ರ ಒಂದೇ ಇರಬೇಕು. ಒಂದೇ ರಿಟರ್ನ್ ಆಗ್ಬೇಕಾದ್ರೆ ಒಂದೇ ಒಂದು ಇದಿರಬೇಕು. ಲೈಕ್ ಏನು ಎಕ್ಸ್ಟ್ರಾ ಕ್ಯಾಲ್ಕುಲೇಟ್ ಎಲ್ಲ ಮಾಡ್ತಾ ಇರಬಾರ್ದು. ಓಕೆನಾ, ಸೊ ಇದನ್ನ ಸಹ ನೀವು ಯೂಸ್ ಮಾಡಿಕೊಂಡು, ಈಗ ನಾನು ಪ್ರಿಂಟ್ ಆ್ಯಡ್ 1 ಅಂತ, ಲೈಕ್ ಆ್ಯಡ್ 1, 2 ಅಂತ ಕೊಟ್ಟರೆ ಏನು, ಲೈಕ್ ರನ್ ಮಾಡಿದ್ರೆ ನೋಡಿ 3 ಪ್ರಿಂಟ್ ಆಗ್ತಾ ಇದೆ. ಸೊ ಫಂಕ್ಷನ್ಸ್ನ ಈ ಥರನೂ ಕ್ರಿಯೇಟ್ ಮಾಡ್ಬೋದು. ಇದನ್ನ ಅನಾನಿಮಸ್ ಫಂಕ್ಷನ್ಸ್ ಅಂತಾರೆ ಅಥವಾ ಲ್ಯಾಂಬ್ಡಾ ಫಂಕ್ಷನ್ಸ್ ಅಂತಾರೆ. ಲೈಕ್ ಇದನ್ನ ಬೇಸಿಕಲಿ ನೀವು ಈಗಲೇ ಲೈಕ್ ಸ್ಟಾರ್ಟಿಂಗಲ್ಲೇ ಲೈಕ್ ಎಷ್ಟೊಂದು ಜನಕ್ಕೆ ಪೈಥನ್ ಗೊತ್ತಿರೋರ್ಗೂ ಇದೆಲ್ಲ ಗೊತ್ತಿರಲ್ಲ. ಲೈಕ್ ಇದೊಂದು ಸ್ವಲ್ಪ ಅಡ್ವಾನ್ಸ್ ಕಾನ್ಸೆಪ್ಟೇ. ಬಟ್ ದೆನ್ ಈಗಲೇ ಕಲ್ತ್ಕೊಬಿಡಿ. ಈ ಥರ ಒಂದು ಇದೆ ಅಂತ ಅನ್ಕೊಳ್ಳಿ. ಲೈಕ್ ನೀವು ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ಎಲ್ಲಾದರೂ ಒಂದು ಕಡೆ ಯೂಸ್ ಆಗೇ ಆಗುತ್ತೆ. ಅದಕ್ಕೋಸ್ಕರ ಹೇಳ್ಕೊಡ್ತಿದ್ದೀನಿ. ಈಗ ಫಾರ್ ಎಕ್ಸಾಂಪಲ್ ಇದು ಆ್ಯಡ್ ಫಂಕ್ಷನ್ಗೇನೋ ಬರೆದ್ರಿ. ಈಗ ಯಾವುದೋ ಡಬಲ್ ಫಂಕ್ಷನ್ಗೆ ಬರೆಯೋಣ. ಸೊ ಡಬಲ್ ಅನ್ನೋ ಒಂದು ಫಂಕ್ಷನ್ ಬರೆಯೋಣ. ಸೊ ಲ್ಯಾಂಬ್ಡಾ, ಓಕೆ, ಎಕ್ಸ್ ಕಾಮ ವೈ ಅಂತ ತಗೋತೀನಿ ವೇರಿಯೇಬಲ್ ನೇಮ್ಸ್ನ. ಎಕ್ಸ್ ಒಂದೇ ಸಾಕಲ್ವಾ, ಒಂದು ನಂಬರ್ ಕೊಟ್ಟರೆ ಅದನ್ನ ಡಬಲ್ ಮಾಡಿ ಕೊಡಬೇಕು, ಅದು ಬೇಸಿಕಲಿ ಅಷ್ಟೇ. ಸೊ ಏನು ಮಾಡ್ತೀರಾ, ರಿಟರ್ನ್ ಮಾಡ್ಬೇಕಾದ್ರೆ 2 ಸ್ಟಾರ್ ಎಕ್ಸು. ಸೊ ನಾವು ಎಕ್ಸ್ ಏನೇ ಕೊಟ್ಟರು ಅದನ್ನ 2 ಸ್ಟಾರ್ ಎಕ್ಸ್ ಮಾಡಿ ಕೊಡು ಅಂತ ಹೇಳ್ತಾ ಇದೀವಿ ಅಷ್ಟೇ ಬೇಸಿಕಲಿ. ಸೊ ನಾನು ಇವಾಗ ಪ್ರಿಂಟ್ ಮಾಡುವಾಗ ಈಗ ಡಬಲ್ ಅಂತ ತಗೊಂಡು 2 ಅಂತ ಕೊಟ್ಟರೆ, 200 ಅಂತ ಕೊಟ್ಟರೆ ಅದು 400 ನನಗೆ ಪ್ರಿಂಟ್ ಮಾಡುತ್ತೆ ನೋಡಿ. 400 ಪ್ರಿಂಟ್ ಆಯಿತು. ತುಂಬಾನೇ ಸಿಂಪಲ್ ಅಲ್ವಾ, ಅರ್ಥ ಆಯಿತು ಅಂತ ಅನ್ಕೊಂಡಿದ್ದೀನಿ ಲ್ಯಾಂಬ್ಡಾ ಫಂಕ್ಷನ್ಸು. ಸೊ ಇದು ಒಂದು ಯೂಸ್ ಕೇಸು. ಇನ್ನೊಂದು ಲ್ಯಾಂಬ್ಡಾ ಫಂಕ್ಷನ್ಸ್ ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ, ಫಾರ್ ಎಕ್ಸಾಂಪಲ್ ಒಂದು ಡಿಕ್ಷನರಿ ಇದೆ ಅಂತ ಅನ್ಕೊಳ್ಳಿ. ಸೊ ಡಿಕ್ಷನರಿಲಿ ಏನು ನೇಮ್ ಇದೆ, ಆಮೇಲೆ ಸ್ಟೂಡೆಂಟ್ದು, ಆಮೇಲೆ ಒಂದು ಮಾರ್ಕ್ಸ್ ಇದೆ ಅಂತ ಅನ್ಕೊಳ್ಳಿ. ಸೊ ಮಾರ್ಕ್ಸ್ ಅಂತ ತಗೊಳ್ಳೋಣ. ಓಕೆ, ಸೊ ಮಾರ್ಕ್ಸ್ ಅಂತ ತಗೊಂಡು ಒಂದು 10 ಅಂತ ಹಾಕಿದೆ. ಸೊ ಇದು ಡಿಕ್ಷನರಿ ಎಲ್ಲ ಆ್ಯಕ್ಚುಲಿ ಒಂದು ಲಿಸ್ಟ್ ಆಫ್ ಸ್ಟೂಡೆಂಟ್ಸು. ಓಕೆ, ಸ್ಟೂಡೆಂಟ್ಸ್ ಅನ್ನೋ ಒಂದು ಲಿಸ್ಟ್ ಇದೆ. ಈ ಲಿಸ್ಟ್ ಒಳಗಡೆ ಇದೊಬ್ಬ ಸ್ಟೂಡೆಂಟ್. ಓಕೆ, ನೆಕ್ಸ್ಟ್ ಇದೇ ರೀತಿ ಒಂದು 3 ಸ್ಟೂಡೆಂಟ್ ತೊಗೊಳ್ಳೋಣ. ಓಕೆ, ತಗೊಂಡೆ. ನೆಕ್ಸ್ಟ್ ಇನ್ನೇನು ಮಾಡಬೇಕು, ನೇಮ್ ಚೇಂಜ್ ಮಾಡಬೇಕು. ಇದೆಲ್ಲ 100 ಒಬ್ಬ ತೊಗೊಂಡಿದ್ದಾನೆ, ಒಬ್ಬ 50 ತೊಗೊಂಡಿದ್ದಾನೆ. ಸೊ ಇದನ್ನ ನೇಮ್ ಚೇಂಜ್ ಮಾಡೋಣ. ಓಕೆ, ಚೇಂಜ್ ಮಾಡಿದೆ. ಸೊ ಈಗ ಸ್ಟೂಡೆಂಟ್ಸ್ ಇದ್ದಾರೆ. ಸ್ಟೂಡೆಂಟ್ ಒಳಗೆ ಲೈಕ್ ಬೇಸಿಕಲಿ ಇದು ಒಂದು ಲಿಸ್ಟ್ ಆಫ್ ಡಿಕ್ಷನರೀಸು. ಪ್ರತಿಯೊಂದು ಎಲಿಮೆಂಟು ಒಂದೊಂದು ಡಿಕ್ಷನರಿ. ಇದು ಗೊತ್ತಾಯ್ತಲ್ವಾ. ಈಗ ಬೇಸಿಕಲಿ ನನಗೇನಾಗಬೇಕು ಅಂದರೆ, ಇಲ್ಲಿ ನೋಡಿ 10, 100, 50 ಹಿಂಗಿದೆ. ಬಟ್ ನನಗೆ ರ್ಯಾಂಕ್ ಲಿಸ್ಟ್ ಬೇಕು. ಸೊ ಯಾರು ಫಸ್ಟ್ ರ್ಯಾಂಕು, ಯಾರು ಸೆಕೆಂಡ್ ರ್ಯಾಂಕು, ಯಾರು ಥರ್ಡ್ ರ್ಯಾಂಕು ಅಂತ. ಅವಾಗ ಏನು ಮಾಡ್ತೀರಾ, ಲೈಕ್ ಬೇಸಿಕಲಿ ನಿಮಗೆ ಬರೀ ಮಾರ್ಕ್ಸ್ ಇದ್ದಿದ್ರೆ, ಸೊ ಮಾರ್ಕ್ಸ್ ಅನ್ನೋ ಒಂದು ಲಿಸ್ಟ್ ಇದ್ದು 10, 100, 50 ಅಂತ ಇದ್ದಿದ್ರೆ ನೀವು ಮಾರ್ಕ್ಸ್ ಡಾಟ್ ಸಾರ್ಟ್ ಅಂತ ಮಾಡ್ತಿದ್ರಿ ಅಲ್ವಾ. ಸೊ ಮಾರ್ಕ್ಸ್ ಡಾಟ್ ಸಾರ್ಟ್ ಅಂತ ಮಾಡ್ಬಿಡ್ತಿದ್ರಿ. ಇದೇನು ಮಾಡ್ತಿತ್ತು, 10, 50, 100 ಅಂತ ಸಾರ್ಟ್ ಮಾಡ್ಕೊಡ್ತಿತ್ತು. ಅದೇನಾದರೂ ನೀವು ರಿವರ್ಸ್ ಈಕ್ವಲ್ಸ್ ಟ್ರೂ ಹಾಕಿದಿದ್ರೆ ಏನಾಗ್ತಿತ್ತು, 100, 50, 10 ಅಂತ ಹಾಕ್ತಿತ್ತು. ಲೈಕ್ ಡಿಸೆಂಡಿಂಗ್ ಆರ್ಡ್ರಲ್ಲಿ ಸಾರ್ಟ್ ಆಗ್ತಿತ್ತು. ಬಟ್ ಈಗ ಬೇಸಿಕಲಿ ನೀವು ಇದಕ್ಕೂ ಹಂಗೆ ಮಾಡ್ಬೋದಾ, ಸ್ಟೂಡೆಂಟ್ಸ್ನು ಹಂಗೆ ಸಾರ್ಟ್ ಮಾಡ್ಬೋದಾ ಅಂತ ನೋಡೋಣ.
ಓಕೆ, ಸ್ಟೂಡೆಂಟ್ಸ್ ಹಿಂಗಿದ್ದಾರೆ, ನಾನು ಇಲ್ಲಿ ಸ್ಟೂಡೆಂಟ್ಸ್ ಡಾಟ್ ಸಾರ್ಟ್ ಅಂತ ಮಾಡಿ ರಿವರ್ಸ್ ಈಕ್ವಲ್ಸ್ ಟು ಟ್ರೂ ಅಂತ ಹಾಕಿದ್ದೀನಿ ಅಂತ ಅನ್ಕೊಳ್ಳಿ. ಹಿಂಗೆ ಹಾಕಿರ್ಬೇಕಾದ್ರೆ ನಾನು ಏನಾದ್ರು ಇದೀಗ ಪ್ರಿಂಟ್ ಮಾಡಿದ್ರೆ ಸ್ಟೂಡೆಂಟ್ಸ್ನ, ಸೊ ಸ್ಟೂಡೆಂಟ್ಸ್ನ ಪ್ರಿಂಟ್ ಮಾಡ್ತೀನಿ. ಸೊ ಏನು ಪ್ರಿಂಟ್ ಆಗುತ್ತೆ ಅಂತ ನೋಡೋಣ. ಸೊ ಹಿಂಗೆ ಮಾಡಿದ್ದೀನಿ, ಇದನ್ನ ತಗೊಂಡ್ರೆ ನಾನು ರನ್ ಮಾಡಿದ್ರೆ ನೋಡಿ, ಟೈಪ್ ಎರರ್ ಗ್ರೇಟರ್ ದ್ಯಾನ್ ಆರ್ ಲೆಸ್ ದ್ಯಾನ್ ಇಸ್ ನಾಟ್ ಸಪೋರ್ಟೆಡ್ ಬಿಟ್ವೀನ್ ಇನ್ಸ್ಟೆನ್ಸಸ್ ಆಫ್ ಡಿಕ್ಟ್ ಅಂಡ್ ಡಿಕ್ಟ್. ಸೊ ಬೇಸಿಕಲಿ ಅದು ಸಾರ್ಟ್ ಮಾಡಬೇಕಾದ್ರೆ ಇದು ಮತ್ತೆ ಇದಕ್ಕೆ ಯಾವುದು ದೊಡ್ಡದು ಅಂತ ನೋಡ್ತಾ ಇರುತ್ತೆ. ಸೊ ಇವೆರಡನ್ನ ಕಂಪ್ಯಾರಿಸನ್ ಆಪರೇಟರ್ ಯೂಸ್ ಮಾಡಿ ಕಂಪೇರ್ ಮಾಡ್ತಾ ಇರುತ್ತೆ. ಒಳಗಡೆ ಅಲ್ಗಾರಿದಮ್ ಸದ್ಯಕ್ಕೆ ಬೇಡ. ಸೊ ಬೇಸಿಕಲಿ ಈಗ ಇಲ್ಲಿ ಒಂದು ನಂಬರ್ ಇದೆ, ಇಲ್ಲೊಂದು ನಂಬರ್ ಇದೆ, ಯಾವುದೋ ಒಂದು ಎಲಿಮೆಂಟ್ ಇದೆ ಅಂದ್ರೆ ಎರಡು ಎಲಿಮೆಂಟ್ ಅಲ್ಲಿ ಯಾವ್ದು ಚಿಕ್ಕದು ಅದನ್ನ ಮುಂದೆ ಹಾಕೋಸ್ಕರ ಅದು ಕಂಪೇರ್ ಮಾಡುತ್ತೆ. ಓಕೆ, ಈ ಕಂಪ್ಯಾರಿಸನ್ ಮಾಡುವಾಗ ಈ ಒಂದು ಡಿಕ್ಷನರಿನ ಇನ್ನೊಂದು ಡಿಕ್ಷನರಿ ಜೊತೆ ಕಂಪೇರ್ ಮಾಡೋದು ತಪ್ಪು. ಲೈಕ್ ನಿಮಗೆ ನಂಬರ್ ಬೇಕು ಅಲ್ಲಿ ಕಂಪೇರ್ ಮಾಡೋಕ್ಕೆ, ಅಥವಾ ಒಂದು ಸ್ಟ್ರಿಂಗ್ ಆದ್ರೂ ಬೇಕು ಅದರ ಲೈಕ್ ಏನಂದ್ರೆ ಲೆಕ್ಸಿಕೋಗ್ರಾಫಿಕ್ ಅಂದ್ರೆ ಅಟೆಂಡೆನ್ಸ್ ವೈಸ್ ತೆಗಿಯೋಕ್ಕೂ ಸ್ಟ್ರಿಂಗ್ ಆದ್ರೂ ಅಟ್ಲೀಸ್ಟ್ ಬೇಕು. ಸೊ ಇಲ್ಲಿ ಡಿಕ್ಟ್ ಇರೋದ್ರಿಂದ ಅದು ಮಾಡೋಕ್ಕಾಗ್ತಿಲ್ಲ. ನಮಗೆ ಈ ಡಿಕ್ಷನರಿಲಿ ಮಾರ್ಕ್ಸ್ ಮುಖ್ಯ. ಸೊ ಇಲ್ಲೇನ್ ಮಾಡ್ತೀರಾ, ಸಾರ್ಟ್ ಅನ್ನೋ ಫಂಕ್ಷನ್ ಇದೆಯಲ್ಲ, ಮೆಥಡ್ ಇದೆಯಲ್ಲ, ಇಲ್ಲಿ ಕಾಮ ಹಾಕಿ. ಸೊ ರಿವರ್ಸ್ ಟ್ರೂ ಬೇಕಾದ್ರೆ ಬೇಕು, ಬಟ್ ನಂಗೆ ಸದ್ಯಕ್ಕೆ ರಿವರ್ಸ್ ಬೇಡ. ಈ ಸಾರ್ಟ್ ಅನ್ನೋದ್ರೊಳಗಡೆ ಇನ್ನೊಂದು ಕೀವರ್ಡ್ ಆರ್ಗ್ಯುಮೆಂಟ್ ನ ಕೊಡ್ಬೋದು ನೀವು. ಏನು ಕೀವರ್ಡ್ ಆರ್ಗ್ಯುಮೆಂಟ್ ಅಂದ್ರೆ ಕೀ ಅಂತಾನೆ. ಓಕೆ, ನಾನು ಯಾವ ಕೀನ ಇಟ್ಕೊಂಡು ಸಾರ್ಟ್ ಮಾಡಬೇಕು ಇದೊಂದು ಲಿಸ್ಟ್ನ. ಓಕೆ, ಈ ಲಿಸ್ಟ್ನ ಸಾರ್ಟ್ ಮಾಡಬೇಕಾದ್ರೆ ನಾನು ನೇಮ್ನ ಕನ್ಸಿಡರ್ ಮಾಡಬೇಕಾ, ಮಾರ್ಕ್ಸ್ನ ಕನ್ಸಿಡರ್ ಮಾಡಬೇಕಾ ಅಂತ ಒಂದು ಸಾರ್ಟ್ ಅನ್ನೋ ಒಂದು ಮೆಥಡ್ಗೆ ನಾವು ಕೊಡಬೇಕು. ಓಕೆ, ಕೊಡಬೇಕು ಅಂದಾಗ ಇಲ್ಲಿ ನಾವು ಅನಾನಿಮಸ್ ಫಂಕ್ಷನ್ಸ್ನ ಯೂಸ್ ಮಾಡಬೇಕಾಗುತ್ತೆ. ಲ್ಯಾಂಬ್ಡಾ ಅಂತ ಕೊಟ್ಟು ಎಕ್ಸ್. ಓಕೆ, ಸೊ ಎಕ್ಸ್ ಅಂದ್ರೆ ಈ ಎಲಿಮೆಂಟ್. ಸೊ ಪ್ರತಿಯೊಂದು ಇಟರೇಷನ್ ಅಲ್ಲೂ ಸಾರ್ಟ್ ಮಾಡ್ಬೇಕಾದ್ರೆ ಈ ಎಲಿಮೆಂಟ್ ಬಂದಾಗ ಈ ಎಲಿಮೆಂಟ್ ನಮಗೆ ಎಕ್ಸ್ ಅಲ್ಲಿ ಸಿಗುತ್ತೆ. ಓಕೆ, ನಾವೇನು ರಿಟರ್ನ್ ಮಾಡಬೇಕು ಅದನ್ನು ತಗೊಂಡು ಎಕ್ಸ್ದು ಮಾರ್ಕ್ಸ್ನ. ಓಕೆ, ತುಂಬಾನೇ ಸಿಂಪಲ್. 2 ಸ್ಟಾರ್ ಎಕ್ಸ್ ಮಾಡಿದ್ರೆ ಡಬಲ್ ಆಗ್ತಿತ್ತು ನೋಡಿ, ಅದೇ ರೀತಿ ಎಕ್ಸ್ದು ಮಾರ್ಕ್ಸ್ನ ರಿಟರ್ನ್ ಮಾಡು. ಸೊ ಪ್ರತಿ ಸಲ ಇದು ಎಲಿಮೆಂಟ್ನ ಕನ್ಸಿಡರ್ ಮಾಡಲ್ಲ, ಈ ಮಾರ್ಕ್ಸ್ಗಳನ್ನ ಕನ್ಸಿಡರ್ ಮಾಡುತ್ತೆ ಸಾರ್ಟ್ ಮಾಡಬೇಕಾದ್ರೆ. ಓಕೆನಾ, ನಾನು ಇವಾಗ ರನ್ ಮಾಡಿದ್ರೆ ನೋಡಿ, ನಿಮಗೆ ಫಸ್ಟ್ ಚಂದನ್ ಮಾರ್ಕ್ಸ್ 10 ಇದೆ, ನೆಕ್ಸ್ಟ್ ನರೇಂದ್ರನ್ ಮಾರ್ಕ್ಸ್ 50 ಇದೆ, ನೆಕ್ಸ್ಟ್ ದರ್ಶನ್ ಮಾರ್ಕ್ಸ್ 100 ಇದೆ. ಸೊ 10, 50, 100 ಆಗಿ ಸಾರ್ಟ್ ಆಗಿದೆ. ಈಗ ನಮಗೆ ರಿವರ್ಸು ಬೇಕು ಅಂದ್ರೆ ಇನ್ನೊಂದು ಕೀವರ್ಡ್ ಆರ್ಗ್ಯುಮೆಂಟ್ ಕೊಡ್ತೀರಾ, ರಿವರ್ಸ್ ಈಕ್ವಲ್ಸ್ ಟ್ರೂ. ನಿಮಗೆ ಗೊತ್ತು ಆಗ್ಲೇ ಅದು. ಸೊ ರಿವರ್ಸ್ ಈಕ್ವಲ್ಸ್ ಟ್ರೂ ಹಾಕಿ ರನ್ ಮಾಡಿದ್ರೆ ನೋಡಿ, ಫಸ್ಟ್ ದರ್ಶನ್ ಬರ್ತಾನೆ, ದರ್ಶನ್ ಮಾರ್ಕ್ಸ್ 100, ನೆಕ್ಸ್ಟ್ ನರೇಂದ್ರ 50, ನೆಕ್ಸ್ಟ್ ಚಂದನ್ 10. ಕರೆಕ್ಟಾಗಿ ಸಾರ್ಟ್ ಆಯ್ತಲ್ವಾ. ಸೊ ಇದು ಸಹ ಒಂದು ಯೂಸ್ ಕೇಸು ಲ್ಯಾಂಬ್ಡಾ ಫಂಕ್ಷನ್ಸ್ಗೆ. ಈ ರೀತಿ ಒಂದು ಫಿಲ್ಟರ್ ಮಾಡಬೇಕಾದ್ರೆ, ಸಾರ್ಟ್ ಮಾಡಬೇಕಾದ್ರೆ, ಮ್ಯಾಪ್ ಮಾಡಬೇಕಾದ್ರೆ, ಆ ಥರ ಫಂಕ್ಷನ್ಸಲ್ಲಿ ನಾವು ಇದನ್ನ ಲೈಕ್ ಲ್ಯಾಂಬ್ಡಾ ಫಂಕ್ಷನ್ಸ್ನ ಅನಾನಿಮಸ್ ಫಂಕ್ಷನ್ಸ್ ಆಗಿ ಯೂಸ್ ಮಾಡ್ಕೋತೀವಿ. ಲೈಕ್ ನೀವು ಮಾಡ್ತಾ ಮಾಡ್ತಾ ನಿಮ್ಗೆ ಗೊತ್ತಾಗುತ್ತೆ. ಇವಾಗ ಅರ್ಥ ಆಗಿಲ್ಲ ಅಂದ್ರೂ ತಲೆ ಕೆಡ್ಸ್ಕೊಬೇಡಿ, ಬಟ್ ಲ್ಯಾಂಬ್ಡಾ ಅಂತ ಒಂದಿದೆ, ಅನಾನಿಮಸ್ ಫಂಕ್ಷನ್ ಅಂತ ಒಂದಿದೆ ಅಂತ ನಿಮ್ಗೆ ಅರ್ಥ ಆದರೆ ಸಾಕು. ಅದಕ್ಕೋಸ್ಕರ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ಅರ್ಥ ಆಗಿದ್ರೆ ಅಂತೂ ಲೈಕ್ ಗ್ರೇಟ್ ಆ್ಯಕ್ಚುಲಿ. ಓಕೆ, ಸೊ ಅದು ಸಹ ಆಯಿತು. ಅನಾನಿಮಸ್ ಫಂಕ್ಷನ್ಸ್ ಲ್ಯಾಂಬ್ಡಾ ಫಂಕ್ಷನ್ನ ಸಹ ನೀವು ಕಲ್ತ್ಕೊಂಡ್ರಿ. ನೆಕ್ಸ್ಟ್ ಕಾನ್ಸೆಪ್ಟು, ಇದನ್ನ ಎಷ್ಟೊಂದು ಜನ ಕಷ್ಟ ಅಂತಾರೆ, ಲೈಕ್ ರಿಕರ್ಷನ್. ಓಕೆ, ರಿಕರ್ಷನ್ದು ಫುಲ್ ನಾನು ಹೇಳಿ ನಿಮಗೂ ಕಷ್ಟ ಮಾಡಲ್ಲ. ಅದನ್ನ ರಿಕರ್ಷನ್ ಅಂದರೆ ಏನು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ರಿಕರ್ಷನ್ ಬೇಸಿಕಲಿ ಏನಂದರೆ, ರಿಕರ್ಷನ್ ಅಕರ್ಸ್ ವೆನ್ ಎ ಫಂಕ್ಷನ್ ಕಾಲ್ಸ್ ಇಟ್ ಸೆಲ್ಫ್. ಓಕೆ, ಯಾವುದೋ ಒಂದು ಫಂಕ್ಷನ್ ಇದೆ, ಅದು ಮತ್ತೆ ಮತ್ತೆ ಅದನ್ನೇ ಕಾಲ್ ಮಾಡ್ಕೋತಿದ್ರೆ ಅದನ್ನೇ ರಿಕರ್ಷನ್ ಅಂತಾರೆ. ಏನಿದು ಅದನ್ನೇ ಕಾಲ್ ಮಾಡ್ಕೊಳ್ಳೋದು ಅಂತ ಅಂದರೆ, ಈಗ ನೀವು ಗ್ರೀಟ್ ಅನ್ನೋ ಒಂದು ಫಂಕ್ಷನ್ನ ಬರೀತೀನಿ. ಓಕೆ, ಗ್ರೀಟ್ ಅನ್ನೋದು ಏನು ಮಾಡುತ್ತೆ, ಪ್ರಿಂಟ್ ಮಾಡುತ್ತೆ ಹೆಲೋ ಅಂತ. ಓಕೆ, ಹೆಲೋ ಅಂತ ಪ್ರಿಂಟ್ ಮಾಡುತ್ತೆ. ಇವಾಗ ಏನು ಮಾಡ್ತೀನಿ, ಇಲ್ಲಿ ನಾನು ಗ್ರೀಟ್ ಅಂತ ಕಾಲ್ ಮಾಡಿದ್ರೆ ಇದು ಹೊರಗಡೆಯಿಂದ ಬೇರೆ ಕಡೆಯಿಂದ ಗ್ರೀಟ್ನ ಕಾಲ್ ಮಾಡ್ತಿದ್ದೀನಿ. ಲೈಕ್ ಇಲ್ಲ ಬೇರೆ ಫಂಕ್ಷನ್ ಇಂದನೂ ಮಾಡ್ಬೋದು ಗ್ರೀಟ್ನ. ಸೊ ದಟ್ ಇಸ್ ಓಕೆ, ವೆಲ್ ಅಂಡ್ ಗುಡ್. ಓಕೆ, ಇಟ್ಸ್ ಫೈನ್. ಬಟ್ ದೆನ್ ಈ ಗ್ರೀಟ್ ಅನ್ನೋ ಫಂಕ್ಷನ್ ಒಳಗೇನೆ ಗ್ರೀಟ್ನ ಕಾಲ್ ಮಾಡಿದ್ರೆ, ಓಕೆ, ಸೊ ಗ್ರೀಟ್ ಅನ್ನೋ ಫಂಕ್ಷನ್ ಒಳಗೆ ಈಗ ಗ್ರೀಟ್ನ ಇಲ್ಲಿ ಕಾಲ್ ಮಾಡಿದೆ. ಸೊ ಗ್ರೀಟ್ ರನ್ ಆಗಬೇಕಾದ್ರೆ ಫಸ್ಟ್ ಪ್ರಿಂಟ್ ಮಾಡುತ್ತೆ ಹೆಲೋನ, ಮತ್ತೆ ಗ್ರೀಟ್ನೇ ಕಾಲ್ ಮಾಡುತ್ತೆ. ಸೊ ಇದೇ ಫಂಕ್ಷನ್ ಮತ್ತೆ ಕಾಲ್ ಆಗುತ್ತೆ, ಪ್ರಿಂಟ್ ಹೆಲೋ ಮಾಡುತ್ತೆ, ಮತ್ತೆ ಗ್ರೀಟ್ನೇ ಕಾಲ್ ಮಾಡುತ್ತೆ. ಹಿಂಗೆ ಮಾಡ್ತಾ 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 ನಿಮಗೆ ಕರೆಕ್ಟಾಗಿ ಮೆಮರಿ ಲೊಕೇಶನ್ ಎಲ್ಲ ಗೊತ್ತಿದ್ರೆ, ಸೊ ಮೆಮರಿಲಿ ಸ್ಟ್ಯಾಕ್ ಸ್ಪೇಸಲ್ಲಿ ಒಂದಾದ್ಮೇಲೆ ಒಂದು ಫಂಕ್ಷನ್ ಕಾಲು ಸ್ಟ್ಯಾಕ್ ಆಗ್ತಾ ಹೋಗುತ್ತೆ. ಇದನ್ನ ರಿಕರ್ಷನ್ ಅಂತ ಹೇಳ್ತೀವಿ. ಎ ಫಂಕ್ಷನ್ ಕಾಲಿಂಗ್ ಇಟ್ ಸೆಲ್ಫ್, ಮತ್ತೆ ಮತ್ತೆ ಅದನ್ನ ಅದೇ ಕರ್ಕೊಳ್ಳೋದು. ಈಗ ನೀವು ಮೈಸೂರು ಕಡೆಯವರಾಗಿದ್ರೆ ಅಥವಾ ಮೈಸೂರು ಸ್ಟೋರಿ ಗೊತ್ತಿದ್ರೆ ನಿಮ್ಗೆ ಗೊತ್ತಿರುತ್ತೆ, ಮಹಿಷಾಸುರನ ಲೈಕ್ ಚಾಮುಂಡೇಶ್ವರಿ ತಾಯಿ ಸಾಯಿಸಕ್ಕೆ ಅಂದ್ರೆ ಟ್ರೈ ಮಾಡಿದಾಗ ಅವ್ನು ಹೆಂಗಾಗ್ತಿತ್ತು ಅಂದ್ರೆ, ಒಂದೊಂದು ಬ್ಲಡ್ ಡ್ರಾಪ್ ಕೆಳಗಡೆ ಬಿದ್ರು ಮಹಿಷಾಸುರ ಇನ್ನೊಂದು ಮಹಿಷಾಸುರ ಆಗಿ ಬರ್ತಿತ್ತಲ್ವಾ. ಸೊ ಹಂಗೆ ಮಹಿಷಾಸುರ ಒಂದು ಬ್ಲಡ್ ಇನ್ನೊಂದು ಮಹಿಷಾಸುರನ ಸೃಷ್ಟಿ ಮಾಡ್ತಿದೆ ನೋಡಿ. ಅದೇ ರೀತಿ ಒಂದೇ ಫಂಕ್ಷನ್ ಅದೇ ಫಂಕ್ಷನ್ನ ಕಾಲ್ ಮಾಡಿದ್ರೆ, ದಸರಾ ಟೈಮ್ ಅಲ್ವಾ, ಸೊ ಆ ಎಕ್ಸಾಂಪಲ್ ಕೊಟ್ಟೆ. ಸೊ ಒಂದು ಫಂಕ್ಷನ್ ಅದೇ ಫಂಕ್ಷನ್ನ ಕಾಲ್ ಮಾಡ್ತಿದ್ರೆ ಇದನ್ನ ರಿಕರ್ಷನ್ ಅಂತೀವಿ. ಎ ಫಂಕ್ಷನ್ ಕಾಲಿಂಗ್ ಇಟ್ ಸೆಲ್ಫ್ ಇಸ್ ಕಾಲ್ಡ್ ರಿಕರ್ಷನ್. ಓಕೆ, ಅದು ಅರ್ಥ ಆಯ್ತು ಅಂತ ಅನ್ಕೋತೀನಿ. ಅಂಡ್ ಇವಾಗ
ಇದನ್ನ ಏನಕ್ಕೆ ಯೂಸ್ ಮಾಡ್ತೀವಿ ರಿಕರ್ಷನ್ನ ಅಂದರೆ ಬೇಸಿಕಲಿ ಕೋಡ್ನ ಲೈಕ್ ತುಂಬ ಸಿಂಪಲ್ ಮಾಡೋಕ್ಕೆ. ನೋಡಿ, ಇಟ್ ಕ್ಯಾನ್ ಬಿ ಬ್ರೋಕನ್ ಡೌನ್ ಇಂಟು ಸ್ಮಾಲರ್ ಆ್ಯಂಡ್ ಸಿಮಿಲರ್ ಪ್ರಾಬ್ಲಮ್ಸ್. ಅಂದರೆ ಅದನ್ನು ಮಾಡ್ಬೋದಾಗಿರುತ್ತೆ. ಲೈಕ್ ಯಾವುದೋ ಒಂದು ದೊಡ್ಡ ಪ್ರಾಬ್ಲಮ್ನ ಚಿಕ್ಕ ಚಿಕ್ಕ ಸೇಮ್ ಪ್ರಾಬ್ಲಮ್ಸ್ ಆಗಿ ಮಾಡೋದಾದರೆ ಮಾಡ್ಬೋದು. ಲೈಕ್ ಈ ರಿಕರ್ಷನ್ನೇ ಸಪ್ರೇಟ್ ಪ್ಲೇಲಿಸ್ಟ್ ಮಾಡಬೇಕಲ್ಲ, ಸಖತ್ತು ಲೈಕ್ ಸ್ವಲ್ಪ ಕಾಂಪ್ಲೆಕ್ಸ್ ಟಾಪಿಕ್ ಅದು. ಬಟ್ ದೆನ್ ನಿಮಗೆ ಒಂದು ಎಕ್ಸಾಂಪಲ್ನ ಕೊಡೋದಾದರೆ, ಈಗ ನಿಮಗೆ ಫ್ಯಾಕ್ಟೋರಿಯಲ್ ಅಂದರೆ ಗೊತ್ತಲ್ವಾ? ಸೊ ಫ್ಯಾಕ್ಟೋರಿಯಲ್ ಅಂದರೆ ಏನು ಬೇಸಿಕಲಿ ನಮಗೆ ಗೊತ್ತು. ಈಗ 4 ಫ್ಯಾಕ್ಟೋರಿಯಲ್ ಅಂದರೆ 4 ಇಂಟು 3 ಇಂಟು 2 ಇಂಟು 1. ಲೈಕ್ ನೀವೇನಾದರೂ ಟೆಂತ್ ಕ್ಲಾಸ್ ಸ್ಟೂಡೆಂಟ್ಸ್ ಅವರು ನೋಡ್ತಿದ್ದೀರಾ ಅಂತ ಗೊತ್ತು ಪೈಥನ್ ಕೋರ್ಸ್ನ. ನಿಮ್ಗೆ ಗೊತ್ತಿಲ್ಲ ಅಂದರೆ ಲೈಕ್ ಬೇಸಿಕಲಿ ಈ ಒಂದು ಎಕ್ಸ್ಕ್ಲಮೇಟರಿ ಮಾರ್ಕ್ ಹಾಕಿದ್ರೆ ಅದ್ರ ಹಿಂದೆ ಇರೋ ಎಲ್ಲಾದ್ರದ್ದು ಮಲ್ಟಿಪ್ಲೈಡ್ ವ್ಯಾಲ್ಯೂ ಆ ಫ್ಯಾಕ್ಟೋರಿಯಲ್ಗೆ ಬರುತ್ತೆ. ಸೊ ಈಗ 3 ಫ್ಯಾಕ್ಟೋರಿಯಲ್ ಅಂದರೆ 3 ಇಂಟು 2 ಇಂಟು 1. ಹಾಗೆ 30 ಫ್ಯಾಕ್ಟೋರಿಯಲ್ ಅಂದರೆ 30 ಇಂಟು 29 ಹಿಂಗೆ ಹೋಗ್ತಾ ಹೋಗ್ತಾ ಇಂಟು 1. ಓಕೆ, ಇದನ್ನ ನೆನ್ಪಿಟ್ಕೊಳ್ಳಿ, ಫ್ಯಾಕ್ಟೋರಿಯಲ್ ಅಂದರೆ ಗೊತ್ತಿಲ್ಲ ಅನ್ನೋರಿಗೆ. ಓಕೆ, ಹಿಂಗಿರ್ಬೇಕಾದ್ರೆ ಇದನ್ನ ನಾವು ಪೈಥನಲ್ಲಿ ಹೇಗೆ ಮಾಡ್ಬೋದು ಅನ್ನೋ ಒಂದು ನಿಮಗೆ ಕ್ವಶನ್ ಬರ್ಬೋದು. ಇದನ್ನ ನೀವು ರಿಕರ್ಷನ್ ಯೂಸ್ ಮಾಡ್ಬೋದು. ನಾನು ಕೋಡಲ್ಲಿ ತೋರಿಸಿದ್ರೆ ನಿಮಗೆ ಈಗ. ಓಕೆ, ಸೊ ಬೇಸಿಕಲಿ ಇಲ್ಲಿ ಫಿಬೊನಾಕಿ ಎಲ್ಲ ಡೆಫ್ ಫ್ಯಾಕ್ಟೋರಿಯಲ್ ಮಾಡೋಣ. ನೋಡಿ, ಈ ಫಂಕ್ಷನ್ ನಿಮ್ಗೆ ಗೊತ್ತು ಹೆಂಗೆ ಡಿಫೈನ್ ಮಾಡೋದು. ಒಳಗಡೆ ಏನೇನಕ್ಕೆ ತಗೋತಿದ್ದೀನಿ, ಈಗ 10 ಅಂತ ಕೊಟ್ಟರೆ 10 ಫ್ಯಾಕ್ಟೋರಿಯಲ್ ನಾವು ರಿಟರ್ನ್ ಮಾಡಬೇಕು. ಆ ಥರ ಇದೆ ಅಂತ ಅನ್ಕೊಳ್ಳಿ. ಸೊ ಇಲ್ಲೇನು ಮಾಡ್ತೀನಿ ನಾನು, ಬೇಸಿಕಲಿ ಇಫ್ n ಈಕ್ವಲ್ಸ್ 1 ರಿಟರ್ನ್ 1. ಇದು ಏನಕ್ಕೆ ಮಾಡ್ತಿದ್ದೀನಿ ಅಂತ ಹೇಳ್ತೀನಿ. ಸೊ ನಾನು ಟೈಪ್ ಮಾಡ್ಕೊಬಿಡ್ತೀನಿ ಫಸ್ಟು. ರಿಟರ್ನ್ 1 ಎಲ್ಸ್ ಏನು ಎಲ್ಸ್ ಅಂತಲೂ ಹಾಕೋದು ಬೇಕಾಗಿಲ್ಲ ಆ್ಯಕ್ಚುಲಿ. ರಿಟರ್ನ್ ಮಾಡಬೇಕು, n ಸ್ಟಾರ್ ಫ್ಯಾಕ್ಟೋರಿಯಲ್ ಆಫ್ n ಮೈನಸ್ 1. ಓಕೆ, ಸೊ ಇದಕ್ಕೇನಾದರೂ ನಾನು ಡೆಫ್ ಅಲ್ಲ ಫಿಬೊನಾಕಿ ಇಲ್ಲ ಸಾರಿ ಫ್ಯಾಕ್ಟೋರಿಯಲ್. ಸೊ ಫ್ಯಾಕ್ಟೋರಿಯಲ್ ಆಫ್ 3 ಅಂತ ಕೊಟ್ಟರೆ 3 ಇಂಟು 2 ಇಂಟು 1 ಏನೋ 6. ಸೊ 6 ಪ್ರಿಂಟ್ ಆಗ್ತಿದೆಯಾ ಅಂತ ನೋಡೋಣ, ಕರೆಕ್ಟಾ ಅಂತ ನೋಡ್ಕೊಳ್ಳೋಕ್ಕೆ ಫಸ್ಟು. ಸೊ ಇಲ್ಲಿ ರಿಟರ್ನ್ ಹಾಕಿದ್ದೀನಿ ಅಂದರೆ ಅದನ್ನ ನಾವು ಪ್ರಿಂಟ್ ಮಾಡ್ಕೋಬೇಕಾಗುತ್ತೆ. ಸೊ ಅಲ್ಲಿ ಪ್ರಿಂಟ್ ಮಾಡಿಲ್ಲ ನಾನು. ಓಕೆ, ಸೊ ನಾನು ರನ್ ಮಾಡಿದ್ರೆ ಇಲ್ಲಿ ನೋಡಿ 6 ಬರ್ತಾ ಇದೆ. ಸೊ 6 ಬರ್ತಾ ಇದೆ ಅಂದರೆ ಏನರ್ಥ, ಲೈಕ್ ಫ್ಯಾಕ್ಟೋರಿಯಲ್ ವರ್ಕ್ ಆಗ್ತಿದೆ ಅಂತ. ಸೊ 3 ಅಂತ ಕೊಟ್ಟ ತಕ್ಷಣ ಅದು 3 ಇಂಟು 2 ಇಂಟು 1 ಮಾಡ್ತಿದೆ ಅಂತ. ಬಟ್ ಇಲ್ಲಿ ಏನು ಇಂಟು 3 ಇಂಟು 2 ಇಂಟು ಏನು ಎಲ್ಲೂ ಮಾಡಿಲ್ಲ, ಲೂಪ್ ಹಾಕಿಲ್ಲ, ಏನಿಲ್ಲ. ಹೆಂಗೆ ಇದನ್ನ ಮಾಡಿದೆ ಅಂತ ನೀವು ಕೇಳ್ಬೋದು. ಲೈಕ್ ಫ್ಯಾಕ್ಟೋರಿಯಲ್ ನೀವು ಲೂಪ್ ಹಾಕು ಮಾಡ್ಬೋದು. ಲೈಕ್ 3 ಅಂತ ಗೊತ್ತು, ಸೊ 3 ಟು 1 ಅಂತ ಮುಂದೆ ಹೋಗ್ತಾ ಇದ್ದಾಗ ನೀವು ಮಾಡ್ಕೊಬಿಡ್ಬೋದು. ಲೈಕ್ 3 ಇಂಟು 2 ಇಂಟು 1 ಅಂತ. ಅದನ್ನ ಟ್ರೈ ಔಟ್ ಮಾಡಿ. ಲೈಕ್ ಯಾಕಂದ್ರೆ ನಾನು ಸಮ್ ಹೇಳ್ಕೊಟ್ಟಿದ್ದೀನಿ ಅಂದರೆ ಮಲ್ಟಿಪ್ಲಿಕೇಶನ್ ಈಸಿ ಆಗುತ್ತೆ ಅಂದರೆ ಅಲ್ಲಿ ಹೇಳ್ಕೊಟ್ಟಿಲ್ಲ ಅಷ್ಟೇ. ಬಟ್ ದೆನ್ ಯಾವುದೋ ಒಂದು ಲಿಸ್ಟಲ್ಲಿ 1 2 3 ಇದ್ರೆ 1 ಇಂಟು 2 ಇಂಟು 3 ಮಾಡೋದೇನು ನಿಮಗೆ ತುಂಬಾ ಸಿಂಪಲ್. ಫಾರ್ ಲೂಪ್ ಗೊತ್ತಿದ್ರೆ ಅದು ವೈ ಲೂಪಲ್ಲೂ ಮಾಡ್ಬೋದು, ಲೂಪ್ಸಲ್ಲೇ ಮಾಡ್ಬೋದು ಬೇಸಿಕಲಿ. ಬಟ್ ದೆನ್ ಇಲ್ಲಿ ರಿಕರ್ಷನ್ ಹೇಳ್ಕೊಡ್ತಿರೋದ್ರಿಂದ ರಿಕರ್ಷನಲ್ಲಿ ಹೇಗೆ ಫ್ಯಾಕ್ಟೋರಿಯಲ್ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ ಅಷ್ಟೇ. ಸೊ ಇಲ್ಲಿ ಬೇಸಿಕಲಿ ನಾನೇನು ಮಾಡ್ತೀನಿ, ಒಂದು ರಿಕರ್ಷನಲ್ಲಿ ನಾನು ನಿಮಗೆ ಇವಾಗ ಲೈಕ್ ಕೋಡ್ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಒಂದು ಫಂಕ್ಷನ್ ಕಾಲ್ ಮಾಡ್ತಿದ್ದೀನಿ, ಏನಾದರೂ 1 ಆದರೆ ರಿಟರ್ನ್ 1. ಸೊ ಫಿಬೊನಾಕಿನೇ ಬರ್ತಿದೆ. ಫ್ಯಾಕ್ಟೋರಿಯಲ್ ಆಫ್ 1 ಏನು, 1 ಫ್ಯಾಕ್ಟೋರಿಯಲ್ 1. 2 ಫ್ಯಾಕ್ಟೋರಿಯಲ್ 2 ಇಂಟು 1. ಸೊ ಇದು 2 ಇಲ್ಲ ಅಂತ ಅನ್ಕೊಳ್ಳಿ. ಸೊ 2 ಇದೆ ಅಂತ ಅನ್ಕೊಳ್ಳಿ. ಆಗ n = 1 ಇಲ್ಲ. ಸೊ ಇಲ್ಲಿಗೆ ಹೋಗುತ್ತೆ, ರಿಟರ್ನ್ ಆಗುತ್ತೆ 2 ಇಂಟು ಫ್ಯಾಕ್ಟೋರಿಯಲ್ ಆಫ್ n ಮೈನಸ್ 1. ಸೊ 2 ಇಂಟು ಫ್ಯಾಕ್ಟೋರಿಯಲ್ ಆಫ್ 1 ಆಗುತ್ತೆ. ಫ್ಯಾಕ್ಟೋರಿಯಲ್ ಆಫ್ 1 ಏನು 1. ಸೊ 2 ಇಂಟು 1 ಏನು 2 ರಿಟರ್ನ್ ಆಗುತ್ತೆ. ಇಲ್ಲಿ 2 ಪ್ರಿಂಟ್ ಆಗುತ್ತೆ ಏನಾದರೂ ಫ್ಯಾಕ್ಟೋರಿಯಲ್ ಆಫ್ 2 ಅಂತ ಕೊಟ್ಟಿದ್ರೆ. ಈಗ 3 ಅಂತ ಕೊಟ್ಟಿದ್ವಿ, ಅದರಲ್ಲಿ 4 ಅಂತ ಕೊಟ್ಟಿದ್ದೀವಿ ಅಂತ ಅನ್ಕೊಳ್ಳಿ. ಆಗ 4 ಇಂಟು 3 ಇಂಟು 2 ಇಂಟು 1 24 ಪ್ರಿಂಟ್ ಆಗಿದೆ. ತುಂಬಾನೇ ಸಿಂಪಲ್ಲು. ಇದನ್ನ ಹೇಗೆ ಅಂತ ನೀವು ಟ್ರೇಸ್ ಮಾಡಿ ನೋಡಿದಾಗ ಕರೆಕ್ಟಾಗಿ ಅರ್ಥ ಆಗುತ್ತೆ. ಸೊ ಬೇಸಿಕಲಿ ಫ್ಯಾಕ್ಟೋರಿಯಲ್ ನಾನು ಎಫ್ ಅಂತ ತಗೋತೀನಿ. ಸೊ ಫ್ಯಾಕ್ಟೋರಿಯಲ್ ಏನಿತ್ತು ಕಾಣಿಸ್ತಿಲ್ಲ ಅನ್ಸುತ್ತೆ. ಸೊ ಫ್ಯಾಕ್ಟೋರಿಯಲ್ ಫಂಕ್ಷನ್ನ ಇಲ್ಲಿ ನಾವು ಎಫ್ ಅಂತ ತಗೊಳ್ಳೋಣ. ಓಕೆ, ಸದ್ಯಕ್ಕೆ ಎಫ್ ಅಂದರೆ ಆ ಎಫ್ ಎಲ್ಲ ಅಲ್ಲ, ಫ್ಯಾಕ್ಟೋರಿಯಲ್. ಓಕೆ, ಈಗ ನಾನು ಏನು ಕಾಲ್ ಮಾಡ್ತಿದ್ದೀನಿ, ಫ್ಯಾಕ್ಟೋರಿಯಲ್ ಆಫ್ 4ನ ಕಾಲ್ ಮಾಡ್ತಿದ್ದೀನಿ. ಇದು ಏನಾಗುತ್ತೆ ಅಂದರೆ ಫ್ಯಾಕ್ಟೋರಿಯಲ್ ಆಫ್ 4ನ ಕಾಲ್ ಮಾಡಿದ್ರೆ ಅದು 4 ಇಂಟು ಫ್ಯಾಕ್ಟೋರಿಯಲ್ ಆಫ್ 3ನ ಕಾಲ್ ಮಾಡುತ್ತೆ. ಹಂಗೆ ಇದೇನು ಮಾಡುತ್ತೆ, 3 ಇಂಟು ಫ್ಯಾಕ್ಟೋರಿಯಲ್ ಆಫ್ 2ನ ಕಾಲ್ ಮಾಡುತ್ತೆ. ಓಕೆ, ನಿಮ್ಗೆ ಅರ್ಥ ಆಗ್ತಿದೆ ಅಂತ ಅನ್ಕೊಂತೀನಿ ಈ ಫ್ಲೋ. ಈಗ ಲೈಕ್ 4 3 2 ಲೈಕ್ ಇಲ್ಲಿ ನಿಮ್ಗೆ ಕಾಣಿಸಲ್ಲ ಅನ್ಸುತ್ತೆ. ನಾನು ಇದನ್ನ ಈ ಕಡೆ ತರಿಸ್ಕೊಳ್ಳೋಣ. ಸೊ ಬೇಸಿಕಲಿ ಇಲ್ಲಿ ಏನು ಮಾಡ್ತಿದ್ದೀವಿ ಅಂದರೆ ಒಂದು ಸಿಂಪ್ಲರ್ ಪ್ರಾಬ್ಲಮ್ ಆಗಿ ಡಿವೈಡ್ ಮಾಡ್ಕೋತಾ ಇದ್ದೀವಿ ಎಲ್ಲ ಸಿಮಿಲರ್ ಪ್ರಾಬ್ಲಮ್ಸ್ನ. ಓಕೆ, ಸೊ ನೆಕ್ಸ್ಟ್ ಏನಾಗುತ್ತೆ, ಇದು 2 ಇಂಟು ಫ್ಯಾಕ್ಟೋರಿಯಲ್ ಆಫ್ 1 ಮಾಡುತ್ತೆ. ಓಕೆನಾ, ಲೈಕ್ ಇನ್ನೂ ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ಇದನ್ನು ನಾವು ಎರೇಸ್ ಮಾಡ್ಕೊಳ್ಳೋದೇ ಒಳ್ಳೆಯದು ಸದ್ಯಕ್ಕೆ. ಸೊ ಈ ಫ್ಯಾಕ್ಟೋರಿಯಲ್ ಆಫ್ 3 ಮಾತ್ರ ನಾವು ನೋಡೋಣ. ಲೈಕ್ ಅಲ್ಲಿ ಮೋಸ್ಟ್ಲಿ ನನ್ನ ಕವರ್ ಆಗುತ್ತೆ ಅನಿಸುತ್ತೆ. ಇಲ್ಲಿ ನೋಡಿ, ಫ್ಯಾಕ್ಟೋರಿಯಲ್ ಆಫ್ 3 ಕಾಲ್ ಮಾಡಿದಾಗ ಬೇಸಿಕಲಿ ಅದನ್ನ 3 ಇಂಟು ಫ್ಯಾಕ್ಟೋರಿಯಲ್ ಆಫ್ 2 ಕಾಲ್ ಮಾಡ್ತೀವಿ. ಅದಾದಮೇಲೆ ಈ ಫ್ಯಾಕ್ಟೋರಿಯಲ್ ಆಫ್ 2 ಇದೆಯಲ್ಲ, ಅದು 2 ಇಂಟು ಫ್ಯಾಕ್ಟೋರಿಯಲ್ ಆಫ್ 1ನ ಕಾಲ್ ಮಾಡುತ್ತೆ. ಅದಾದಮೇಲೆ ಏನು ಮಾಡ್ತೀವಿ, ಇಲ್ಲಿ n = 1 ಟ್ರೂ ಆಗುತ್ತೆ. ಟ್ರೂ ಆದಾಗ ಏನಾಗುತ್ತೆ, ಅದು ರಿಟರ್ನ್ ಮಾಡುತ್ತೆ 1ನ.
ಓಕೆ, 1ನ ರಿಟರ್ನ್ ಮಾಡಿದ್ರೆ ಈಗ ವಾಪಸ್ ಹೋಗ್ತಾ ಇರಬೇಕಾದ್ರೆ ಈ ಜಾಗಕ್ಕೆ 1 ಬರುತ್ತೆ. ಸೊ 1 ಬಂದರೆ ಏನು, 2 ಇಂಟು 1 ಆಗುತ್ತೆ. ಸೊ 2 ಇಂಟು 1 ಏನು, 2. ನೆಕ್ಸ್ಟು ಆ 2 ಎಲ್ಲಿಗೆ ಹೋಗುತ್ತೆ, ಈ ಜಾಗಕ್ಕೆ ಹೋಗುತ್ತೆ. ಸೊ 2 ಹೋಗುತ್ತೆ. ನೆಕ್ಸ್ಟು 3 ಇಂಟು 2 ಏನು, ಸೊ 3 ಇಂಟು 2 ಬೇಸಿಕಲಿ 6. ಸೊ ಇಲ್ಲಿಗೆ 6 ರಿಟರ್ನ್ ಆಗುತ್ತೆ. 6ನ ನಾವು ಆ್ಯಕ್ಚುಲಿ ರಿಟರ್ನ್ ಮಾಡ್ತೀವಿ ಫೈನಲಿ. ಸೊ ಇದು ಅರ್ಥ ಆಗಿಲ್ಲ ಅಂದರೆ ತಲೆ ಕೆಡಿಸ್ಕೊಬೇಡಿ. ರಿಕರ್ಷನ್ ಅನ್ನೋದು ಒಂದಿದೆ, ಅದೇ ಫಂಕ್ಷನ್ನ ಅದೇ ಫಂಕ್ಷನ್ ಲೈಕ್ ಆ ಫಂಕ್ಷನ್ ಒಳಗಡೆ ಅದೇ ಫಂಕ್ಷನ್ನ ಕಾಲ್ ಮಾಡಿದ್ರೆ ಅದನ್ನ ರಿಕರ್ಷನ್ ಅಂತೀವಿ. ಇದನ್ನ ಯಾವುದೋ ಒಂದು ಪ್ರಾಬ್ಲಮ್ದು ಸಿಂಪ್ಲರ್ ಸ್ಟೆಪ್ಸ್ ಆಗಿ ಡಿವೈಡ್ ಮಾಡಿ ಎಲ್ಲ ಸಿಮಿಲರ್ ಇದ್ದಾಗ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಅದನ್ನು ನೆನ್ಪಿಟ್ಕೊಳ್ಳಿ ಸಾಕು ಸದ್ಯಕ್ಕೆ ಬಿಗಿನರ್ಸು. ಬಟ್ ನಿಮಗೆ ರಿಕರ್ಷನ್ ಆಗಲೇ ಗೊತ್ತಿರೋದು ಇದನ್ನು ಎಕ್ಸ್ಪ್ಲೇನ್ ಮಾಡೋದು ಬೇಕಾಗಿರಲಿಲ್ಲ, ಬಟ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇಲ್ಲಿ ಏನು ನಾವು n = 1 ಅಂತ ಮಾಡಿದ್ವಲ್ಲ, ಇದನ್ನ ನಾವು ಬೇಸ್ ಕಂಡೀಷನ್ ಅಂತ ಹೇಳ್ತೀವಿ, ಆಯ್ತಾ. ಸೊ ಅರ್ಥ ಆಯಿತು ಅನ್ಕೋತೀನಿ. ಮತ್ತೆ ಒಂದ್ಸಲ ಹೇಳ್ಬಿಡೋದಾದ್ರೆ, ಸೊ ಫಿಬೊನಾಕಿ ಅಥವಾ ಫ್ಯಾಕ್ಟೋರಿಯಲ್ ಆಫ್ 3 ಅಂತ ಕಾಲ್ ಮಾಡಿದ ತಕ್ಷಣ ಅದು 3 ಇಂಟು ಫ್ಯಾಕ್ಟೋರಿಯಲ್ ಆಫ್ 2ನ ಕಾಲ್ ಮಾಡ್ತಿದೆ. ಫ್ಯಾಕ್ಟೋರಿಯಲ್ ಆಫ್ 2 ಏನು ಮಾಡುತ್ತೆ, 2 ಇಂಟು ಫ್ಯಾಕ್ಟೋರಿಯಲ್ ಆಫ್ 1ನ ಕಾಲ್ ಮಾಡುತ್ತೆ. ಆ್ಯಂಡ್ ಫ್ಯಾಕ್ಟೋರಿಯಲ್ ಆಫ್ 1 ಏನು ಮಾಡುತ್ತೆ, ಲೈಕ್ n = 1 ಟ್ರೂ ಇರೋದ್ರಿಂದ 1ನ ರಿಟರ್ನ್ ಮಾಡೋದ್ರಿಂದ ಸೊ 1 ಇಲ್ಲಿಗೆ ಹೋಗುತ್ತೆ. ನೆಕ್ಸ್ಟ್ 2 ಇಂಟು 1 ಮಾಡ್ತೀವಿ, 2 ಇಲ್ಲಿಗೆ ಬರುತ್ತೆ. ನೆಕ್ಸ್ಟ್ 3 ಇಂಟು 2 ಮಾಡ್ತೀವಿ, 6 ಇಲ್ಲಿಗೆ ಬರುತ್ತೆ. ಫೈನಲ್ ಆಗಿ 6 ಆನ್ಸರ್ ರಿಟರ್ನ್ ಆಗುತ್ತೆ. ಓಕೆ, ಬೇಸಿಕಲಿ ಹಿಂಗೆ ಆಗ್ತಾ ಇದೆ. ಬಟ್ ಇವಾಗ ತಲೆ ಕೆಡಿಸ್ಕೊಬೇಡಿ, ರಿಕರ್ಷನ್ ಅಂದರೆ ಏನು ಅಂತ ಗೊತ್ತಾಗಿದ್ರೆ ಸಾಕು ನನಗೆ. ಲೈಕ್ ನೀವು ಹೋಗ್ತಾ ಲೈಕ್ ರಿಕರ್ಷನ್ ಅಂದರೆ ಪ್ಲೇಸ್ಮೆಂಟ್ ಲೈಕ್ ಪ್ಲೇಲಿಸ್ಟ್ ತರಲೇಬೇಕು. ಯಾಕೆಂದರೆ ನೀವು ಪ್ರಾಬ್ಲಮ್ ಸಾಲ್ವಿಂಗ್ ಮಾಡಬೇಕಾದ್ರೆ ಅಥವಾ ಇಂಟರ್ವ್ಯೂಸಲ್ಲಿ ಇದನ್ನು ಸ್ವಲ್ಪ ಕೇಳ್ತಾರೆ, ಅದಕ್ಕೋಸ್ಕರ. ಓಕೆ, ಹಂಗೆ ಹೇಳ್ತಾ ಇವಾಗ ನಾವು ನೆಕ್ಸ್ಟ್ ಇದಕ್ಕೆ ಹೋಗೋಣ. ನೆಸ್ಟೆಡ್ ಫಂಕ್ಷನ್ಸ್. ಲಿಸ್ಟ್ ಒಳಗಡೆ ಲಿಸ್ಟ್ ಇದ್ರೆ ನೆಸ್ಟೆಡ್ ಲಿಸ್ಟು, ಫಾರ್ ಒಳಗಡೆ ಫಾರ್ ಇದ್ರೆ ನೆಸ್ಟೆಡ್ ಫಾರ್ ಲೂಪು. ಅದೇ ರೀತಿ ಏನೋ ಲೈಕ್ ನೆಸ್ಟೆಡ್ ಫಂಕ್ಷನ್ಸ್ ಅಂದರೆ ಫಂಕ್ಷನ್ ಒಳಗಡೆನೆ ಫಂಕ್ಷನ್ ಇದ್ರೆ ದಟ್ ಇಸ್ ಅ ನೆಸ್ಟೆಡ್ ಫಂಕ್ಷನ್. ತುಂಬಾ ಸಿಂಪಲ್. ಓಕೆ, ಸೊ ಇವಾಗ ನಾನು ನೆಸ್ಟೆಡ್ ಫಂಕ್ಷನ್ ನಿಮಗೆ ಎಕ್ಸ್ಪ್ಲೇನ್ ಮಾಡೋದಾದರೆ ಬೇಸಿಕಲಿ ಲೈಕ್ ಆಗಲೇ ಹೇಳಿದೆ, ಇನ್ಸೈಡ್ ಅನದರ್ ಫಂಕ್ಷನ್ ದ ಇನ್ನರ್ ಫಂಕ್ಷನ್ ಈಸ್ ಓನ್ಲಿ ಆಕ್ಸೆಸಿಬಲ್ ವಿತ್ ಇನ್ ದ ಔಟರ್ ಫಂಕ್ಷನ್ ಅಲೋಯಿಂಗ್ ಮೋರ್ ಮಾಡ್ಯುಲಾರ್ ಆ್ಯಂಡ್ ಕಂಟ್ರೋಲ್ಡ್ ಕೋಡ್ ಎಕ್ಸಿಕ್ಯೂಷನ್. ಸೊ ಇದನ್ನೇ ನಾನು ಕಾಪಿ ಮಾಡ್ಕೋತೀನಿ ನಿಮಗೆ ಈಸಿ ಆಗಲಿ ಅಂತ. ಸೊ ಬೇಸಿಕಲಿ ಏನಂದರೆ ಇಲ್ಲಿ ನೋಡಿ, ಒಂದು ಔಟರ್ ಫಂಕ್ಷನ್ ಬರ್ದಿದ್ದೀನಿ, ನೇಮ್ನ ತಗೋತಾ ಇದೆ ಅದು. ಓಕೆ, ಒಳಗಡೆ ಇನ್ನೊಂದು ಫಂಕ್ಷನ್ ಇದೆ. ಓಕೆನಾ. ಸೊ ನಾನು ಇನ್ನೊಂದು ಫಂಕ್ಷನಲ್ಲಿ ಈ ನೇಮ್ನ ಒಂದು ಗ್ಲೋಬಲ್ ವೇರಿಯೇಬಲ್ ಆಗಿ ಆಕ್ಸೆಸ್ ಮಾಡ್ಕೋಬಹುದು. ಸೊ ದೊಡ್ಡ ಪ್ರೋಗ್ರಾಮ್ ಇದೆ ಅಂತ ಅನ್ಕೊಳ್ಳಿ, ಲೈಕ್ ಫೈನಲ್ ದೊಡ್ಡ ಪ್ರೋಗ್ರಾಮ್ ಇದೆ, ಆ ಪ್ರೋಗ್ರಾಮ್ ಒಳಗಡೆ ಒಂದು ಫಂಕ್ಷನ್ ಇದೆ ಅಂತ ಅನ್ಕೊಳ್ಳಿ. ಆ ಫಂಕ್ಷನ್ನು ಈ ಫಂಕ್ಷನ್ಗೆ ದೊಡ್ಡ ಪ್ರೋಗ್ರಾಮು. ಸೊ ಒಂದು ದೊಡ್ಡ ಮಾಡ್ಯೂಲು, ಅದರೊಳಗೆ ಸಬ್ ಮಾಡ್ಯೂಲು, ಅದರೊಳಗಡೆ ಸಬ್ ಮಾಡ್ಯೂಲ್ ಥರ ಅಂತ ಅನ್ಕೊಳ್ಳಿ ಇದನ್ನ ಸದ್ಯಕ್ಕೆ. ಸೊ ಬೇಸಿಕಲಿ ಒಂದು ಫಂಕ್ಷನ್ ಒಳಗಡೆ ಸಹ ಇನ್ನೊಂದು ಫಂಕ್ಷನ್ ನೀವು ಡಿಫೈನ್ ಮಾಡ್ಕೋಬಹುದು. ಅದನ್ನ ನೆಸ್ಟೆಡ್ ಫಂಕ್ಷನ್ಸ್ ಅಂತ ಹೇಳ್ತೀವಿ. ಈಗ ಫಾರ್ ಎಕ್ಸಾಂಪಲ್ ನಾವು ಡಿಫ್ ಕ್ಯಾಲ್ಕುಲೇಟ್ ಅನ್ನೋ ಒಂದು ಫಂಕ್ಷನ್ ಬರ್ಕೋತೀವಿ, ಎ ಮತ್ತು ಬಿ ತಗೊಂಡು. ಇದ್ರೊಳಗಡೆ ಏನು ಮಾಡ್ತೀನಿ ನಾನು, ಡೆಫ್ ಆ್ಯಡ್ ಅಂತ ಮಾಡಿಕೊಂಡು ಏನು ಮಾಡ್ತೀನಿ, ಅದೇನಾದ್ರು ಮಾಡಿದ್ರೆ ರಿಟರ್ನ್, ಓಕೆ 1 ಸೆಕೆಂಡ್, ಎ ಪ್ಲಸ್ ಬಿನ ರಿಟರ್ನ್ ಮಾಡ್ತೀನಿ. ಓಕೆ, ಅದೇ ಏನಾದರೂ ನಾನು ಡೆಫ್ ಸಬ್ಟ್ರಾಕ್ಟ್ ಅಂತ ಅವನೇನಾದ್ರು ಕೇಳಿದ್ರೆ ರಿಟರ್ನ್ ಎ ಮೈನಸ್ ಬಿನ ರಿಟರ್ನ್ ಮಾಡ್ತೀನಿ. ನೆಕ್ಸ್ಟು ಡೆಫ್ ಮಲ್ಟಿಪ್ಲೈ ಅಂತ ಏನಾದ್ರು ತಗೊಂಡ್ರೆ ರಿಟರ್ನ್ ಎ ಸ್ಟಾರ್ ಬಿ ಅಂತ ಮಾಡ್ತೀನಿ. ಸೊ ಬೇಸಿಕಲಿ ಯೂಸರ್ ಇರ್ತಾನೆ, ಇಲ್ಲಿಂದ ನಾನು ಲೈಕ್ ನಾನು ಆ್ಯಡ್ ಅಂತಾನೆ ಕಾಲ್ ಮಾಡ್ಬೋದು ಅಂತ ಅನ್ಕೊಳ್ಳಿ. ಸದ್ಯಕ್ಕೆ ಬರೀ ಆ್ಯಡ್ ಅಂತ ಕಾಲ್ ಮಾಡ್ತೀನಿ. ಸೊ ಇಲ್ಲಿ ಏನು ಮಾಡಿದ್ದೀನಿ ಅಂದರೆ, ಯೂಸರು ನನಗೆ ಕ್ಯಾಲ್ಕುಲೇಟ್ ಅನ್ನೋ ಒಂದು ಫಂಕ್ಷನ್ನ ಕಾಲ್ ಮಾಡಿದಾಗ ಎ ಮತ್ತು ಬಿ ಕೊಟ್ಟು, ನಾನು ಈ 3 ಫಂಕ್ಷನ್ ಡಿಫೈನ್ ಏನೋ ಮಾಡಿದ್ದೀನಿ. ಲೈಕ್ ಒಳಗಡೆ ಫಂಕ್ಷನ್ಸ್ ಇದೆ, ಅವ್ನು ಕ್ಯಾಲ್ಕುಲೇಟ್ ಅಂತ ಕೊಟ್ಟಾಗ ನಂಗೆ ಬರೀ ಆ್ಯಡ್ ಕಾಲ್ ಆಗಬೇಕು ಅಂತ ನಾನು ಆ್ಯಡ್ನ ಕಾಲ್ ಮಾಡಿಸಿದ್ದೀನಿ ಇಲ್ಲಿ. ಸೊ ಇಲ್ಲಿ ರಿಟರ್ನ್ ಮಾಡಿರೋದ್ರಿಂದ ಹಂಗೆ ಮಾಡಿದ್ದೀನಿ ಅಷ್ಟೇ. ನಾನು ಯಾರು ಬೇಕಾದ್ರೆ ಇಲ್ಲಿ ಪ್ರಿಂಟ್ ಅಂತ ಹಾಕ್ಕೊಂಡು, ಓಕೆನಾ. ಸೊ ಪ್ರಿಂಟ್ ಅಂತ ಹಾಕ್ಕೊಂಡು ನಿಮ್ಗೆ ತೋರಿಸ್ತೀನಿ ರೀ, ನಾವು ಕರೆಕ್ಟಾಗಿ ನಿಮ್ಗೆ ಇನ್ನೂ ಡೌಟ್ ಬಂದರೆ. ಸೊ ನೋಡಿ, ಬೇಸಿಕಲಿ ಫಂಕ್ಷನ್ ಒಳಗಡೆ 3 ಫಂಕ್ಷನ್ ಇಟ್ಟಿದ್ದೀನಿ. ಸೊ ಆ್ಯಡು, ಸಬ್ಟ್ರ್ಯಾಕ್ಟು, ನೆಕ್ಸ್ಟು ಮಲ್. ಸೊ 3 ನಾನು ಒಳಗಡೆ ಕಾಲ್ ಮಾಡ್ಕೋತಿದ್ದೀನಿ. ಸೊ ಒಳಗಡೆ ನಾನು ಎಲ್ಲಾದರೂ ಕಾಲ್ ಮಾಡ್ಕೋಬೋದು. ಬಟ್ ಇವಾಗ ಫೈನಲಿ ಯೂಸರ್ ಕಾಲ್ ಮಾಡ್ಬೇಕಾದ್ರೆ ಅವನೇನು ಕ್ಯಾಲ್ಕುಲೇಟ್ ಅಂತ ಕಾಲ್ ಮಾಡ್ತಾನೆ, ಕ್ಯಾಲ್ಕುಲೇಟ್ ಅಂತ ಕಾಲ್ ಮಾಡಿ 10 ಮತ್ತು 2ನ ಪಾಸ್ ಮಾಡ್ತಾನೆ. ಸೊ ಇದ್ರ ಫ್ಲೋ ಅರ್ಥ ಆಗ್ತಿದೆ ಅಂತ ಅನ್ಕೋತೀನಿ. ಸೊ ಕ್ಯಾಲ್ಕುಲೇಟ್ ಅನ್ನೋ ಒಂದು ಫಂಕ್ಷನ್ ಡಿಫೈನ್ ಮಾಡಿ ಅದರೊಳಗಡೆ 3 ಫಂಕ್ಷನ್ಸ್ನ ಸಬ್ ಫಂಕ್ಷನ್ಸ್, ನೆಸ್ಟೆಡ್ ಫಂಕ್ಷನ್ಸ್ ಆಗಿ ಇಟ್ಟಿದ್ದೀನಿ. ಅದರೊಳಗಡೆ ಮತ್ತೆ ಫಂಕ್ಷನ್ ತಗೋಬೋದು ನೀವು. ಅದು ಏನು ಮಾಡ್ತಿದೆ, ಅದನ್ನ 3ನ ಒಳಗಡೆ ಮತ್ತೆ ಕಾಲ್ ಮಾಡ್ಕೋತಾ ಇದ್ದೀನಿ. ನನಗೆ ಸಿಂಪಲ್ ಈಸಿ ಕೋಡ್ ನೋಡಿ ಎಷ್ಟು ಆರ್ಗನೈಸ್ ಆಗಿದೆ. ಸೊ ಅದಕ್ಕೋಸ್ಕರ ಯೂಸ್ ಮಾಡ್ಕೊಂಡಿದ್ದೀನಿ. ಅವನೇನಾದ್ರು ಯೂಸರ್ 10,2 ಅಂತ ಕೊಟ್ಟು ಕ್ಯಾಲ್ಕುಲೇಟ್ ಅಂತ ಕೊಟ್ಟರೆ ಇದೇನು ಇದು ಮಾಡುತ್ತೆ ನೋಡಿ, 12 12 12 ಅಂತ ಬಂತು. ಯಾಕೆ, ಎಲ್ಲ ಎ ಪ್ಲಸ್ ಬಿ, ಎ ಮೈನಸ್ ಬಿ, ಎ ಸ್ಟಾರ್ ಬಿ. ಈಗ ನೋಡಿ 12 8 20 ಅಂತ ಬಂತು. ಯಾಕೆ ಬಂತು, ಇಲ್ಲಿ 3 ಫಂಕ್ಷನ್ ಇದೆ, 3 ಫಂಕ್ಷನ್ ನಾನು ಕಾಲ್ ಮಾಡ್ತಾ ಇದ್ದೀನಿ. ಬಟ್ ಯೂಸರ್ ಕಾಲ್ ಮಾಡ್ಲಿಕ್ಕೆ ನಾನು ಬರಿಬೇಕಾದ್ರೆ ಒಂದೇ ಫಂಕ್ಷನ್ ಕಾಲ್ ಮಾಡಿದೆ, ಕ್ಯಾಲ್ಕುಲೇಟ್ ಅನ್ನೋದನ್ನ.
ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಇದನ್ನ ನೆಸ್ಟೆಡ್ ಫಂಕ್ಷನ್ಸ್ ಅಂತೀವಿ, ಫಂಕ್ಷನ್ಸ್ ಒಳಗಡೆ ಫಂಕ್ಷನ್ಸ್ ಹಾಕೋದನ್ನ. ಸೊ ಈ ವಿಡಿಯೋದಲ್ಲಿ ಬೇಸಿಕಲಿ ನೀವೇನೇನು ಕಲ್ತ್ಕೊಂಡಿದ್ದೀರಾ, ಲ್ಯಾಂಬ್ಡಾ ಫಂಕ್ಷನ್ಸ್, ವೇರಿಯಬಲ್ ನಂಬರ್ ಆಫ್ ಪ್ಯಾರಾಮೀಟರ್ಸ್ ಅಥವಾ ಆರ್ಗ್ಯುಮೆಂಟ್ಸು, ಆ್ಯಂಡ್ ನೆಕ್ಸ್ಟ್ ರಿಕರ್ಷನ್ ತುಂಬಾನೇ ಇಂಪಾರ್ಟೆಂಟು. ಅರ್ಥ ಆಗಿಲ್ಲ ಅಂದರೆ ತಲೆ ಕೆಡಿಸ್ಕೊಡಿ, ಮತ್ತೆ ನೋಡಿ ಟ್ರೈ ಮಾಡಿ. ಆಗಲಿಲ್ಲ ಅಂದರೆ ಡೋಂಟ್ ವರಿ, ಲೈಕ್ ಅದ್ರ ಬಗ್ಗೆ ಲೈಕ್ ಅದ್ರ ಮೇಲೆ ಪ್ಲೇಲಿಸ್ಟ್ ಬೇಕೇ ಬೇಕು. ಏನಕ್ಕಂದರೆ ಅದು ಒಂದು ಇಂಪಾರ್ಟೆಂಟ್ ಟಾಪಿಕ್ಕು. ಎಷ್ಟೊಂದು ಜನ ಅದನ್ನು ಸಖತ್ ಕಾಂಪ್ಲೆಕ್ಸ್ ಅಂತ ನೋಡ್ತಾರೆ. ಲೈಕ್ ನಾನು ಸಹ ಸ್ಟಾರ್ಟ್ ಮಾಡಿದಾಗ ನನಗೂ ಕಾಂಪ್ಲೆಕ್ಸ್ ಆಗಿತ್ತು. ನಾನೇನು ಡಿಫ್ರೆಂಟ್ ಅಲ್ಲ, ಇದೆ ನನಗೇನು ದೊಡ್ಡ ಇದಿಲ್ಲ. ಲೈಕ್ ಎಲ್ಲರಿಗೂ ಒಂದೇ, ಪ್ರಾಕ್ಟೀಸ್ ಮಾಡಿದ್ದೀವಿ, ಆದಷ್ಟು ಪ್ರಾಕ್ಟೀಸ್ ಮಾಡಿದ್ದೀವಿ. ಅಂಟಿಲ್ ಆ್ಯಂಡ್ ಲೆಸ್ ವಿ ಬಿಕಮ್ ಲೈಕ್ ಪರ್ಫೆಕ್ಟ್ ಆಗೋಕ್ಕಾಗಲ್ಲ, ಅಟ್ಲೀಸ್ಟ್ ಟಾಪ್ ಹೋಗೋವರೆಗೂ. ಓಕೆನಾ? ಸೊ ನೆಸ್ಟೆಡ್ ಫಂಕ್ಷನ್ಸ್ನ ಸಹ ಕಲ್ತ್ಕೊಂಡ್ರಿ. ಸ್ವಲ್ಪ ಹೋಮ್ವರ್ಕ್ನ ಮಾಡಿ, ಹೋಮ್ವರ್ಕ್ ಜೊತೆಗೆ ನೀವೇ ಸ್ವಲ್ಪ ಪ್ರಾಬ್ಲಮ್ಸ್ನ ಹಾಕೊಂಡು ನೀವೇ ಥಿಂಕ್ ಮಾಡಿ, ನೀವೇ ಅದು ಕ್ವಶನ್ಸ್ನ ನೀವೇ ಥಿಂಕ್ ಮಾಡೋದ್ರಿಂದ, ಕ್ವಶನ್ಸ್ ಥಿಂಕ್ ಮಾಡೋದೇ ಒಂದು ಅಬಿಲಿಟಿ. ಸೊ ಆ ಅಬಿಲಿಟಿನೂ ತೊಗೋತೀರಾ. ಸೊ ಆ ಕ್ವಶನ್ಸ್ನ ನೀವೇ ಸಾಲ್ವ್ ಮಾಡಿ, ಪ್ರಾಕ್ಟೀಸ್ ಮಾಡಿ. ಸೊ ಫೈನಲಿ ನಂಗೆ ಏನಿಲ್ಲ, ಪ್ರಾಕ್ಟೀಸ್ ಏನಕ್ಕೆ ಇಷ್ಟೊಂದು ಸಲ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತೀನಿ ಅಂದರೆ, ಇವಾಗ ಏನು ಕಲ್ತಿದ್ದೀರಾ ಇಲ್ಲಿವರೆಗೂ, ಈ ವಿಡಿಯೋವರೆಗೂ ಪೈಥನ್ದು ಬೇಸಿಕ್ಸ್ ಆಗಿರುತ್ತೆ. ಅದು ಫುಲ್ ಸ್ಟ್ರಾಂಗ್ ಆಗಿಬಿಟ್ರೆ ಈಗ ನೆಕ್ಸ್ಟ್ ನಾವು ಏನೇ ಮಾಡಿದ್ರು ನಿಮಗೆ ತುಂಬಾ ಈಸಿ ಆಗುತ್ತೆ. ನೀವು ಲೈಕ್ ಜಾಂಗೋ ಕಲೀರಿ ಬ್ಯಾಕ್ ಎಂಡ್ ಡೆವಲಪ್ಮೆಂಟ್ಗೆ, ಅಥವಾ ಲೈಕ್ ಫಾಸ್ಟ್ API, ಫ್ಲಾಸ್ಕ್ ಏನೇ ಕಲೀರಿ, ತುಂಬಾ ಸಿಂಪಲ್ ಆಗುತ್ತೆ ಪೈಥನಲ್ಲಿ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಿಮಗೆ ಆಗಲಿಲ್ಲ ಅಂದರೆ ಮತ್ತೆ ಪ್ರಾಕ್ಟೀಸ್ ಮಾಡೋದನ್ನ ಕಲ್ತ್ಕೊಳ್ಳಿ. ದಟ್ ಇಟ್ ಸೆಲ್ಫ್ ಇಸ್ ಅ ಸ್ಕಿಲ್. ಓಕೆ, ಲೈಕ್ ನೆವರ್ ಗಿವ್ ಅಪ್ ಅಂತ ಹೇಳ್ತೀವಿ ನೋಡಿ, ಆ ಥರ. ಸೊ ಅಂಟಿಲ್ ಅನ್ಲೆಸ್ ಯು ರೀಚ್ ದಟ್ ಲೆವೆಲ್, ಡೋಂಟ್ ಗಿವ್ ಅಪ್, ಟ್ರೈ ಮಾಡ್ತಾ ಇರಿ. ಲೈಕ್ ನನ್ನ ವಿಡಿಯೋ ಇಲ್ಲ ಅಂದರೆ ಬೇರೆಯವ್ರ ವಿಡಿಯೋ ನೋಡಿ, ಬಟ್ ಕಲ್ತ್ಕೊಳ್ಳಿ ಅಂತ ಹೇಳ್ತೀನಿ ಅಷ್ಟೇ. ಸೊ ಇಲ್ಲಿವರೆಗೂ ನೋಡಿದ್ದೀರಾ ಅಂದರೆ ವಿಡಿಯೋ ಇಷ್ಟ ಆಗಿರುತ್ತೆ. ಲೈಕ್ ಮಾಡೋದನ್ನ ಮಿಸ್ ಮಾಡೋಕೆ ಹೋಗ್ಬೇಡಿ. ಎಷ್ಟೊಂದು ಜನ ಲೈಕು ಸಹ ಮಾಡ್ತಿಲ್ಲ, ರೀಸೆಂಟಾಗಿ ನೋಡ್ತಾರೆ, ಲೈಕ್ ಮಾಡಲ್ಲ. ಆ್ಯಂಡ್ ಕಮೆಂಟ್ ಸೆಕ್ಷನ್ ಯಾವುದೇ ರೀತಿ ಡೌಟ್ಸ್ ಇದ್ದರೆ ಹಾಕಿ. ಆ್ಯಂಡ್ ಇಲ್ಲಿವರೆಗೂ ಹೇಗಿತ್ತು ಆ್ಯಕ್ಚುಲಿ ವೀಡಿಯೋಸು, ಏನಕ್ಕಂದರೆ ಫಂಕ್ಷನ್ಸ್ವರೆಗೂ ಬಂದಿದ್ದೀವಿ, ಪೈಥಾನ್ ಬೇಸಿಕ್ಸ್ನ ತಿಳ್ಕೊಂಡಿದ್ದೀವಿ. ಹೇಗೆ ಅನಿಸ್ತು, ನಿಮ್ಗೆ ಏನಾದರೂ ಹೆಲ್ಪ್ ಆಯಿತಾ ಅಂತ ಸ್ವಲ್ಪ ಕಮೆಂಟ್ಸ್ ಹಾಕಿ, ನನಗೂ ಸಹ ಎಂಕರೇಜ್ಮೆಂಟ್ ಸಿಕ್ಕಿದಾಗ ಆಗುತ್ತೆ. ಆ್ಯಂಡ್ ಫ್ರೆಂಡ್ಸ್ ಇದ್ದರೆ, ಅವ್ರು ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಪೈಥಾನ್ನ, ಅಥವಾ ಸ್ಟಾರ್ಟ್ ಮಾಡ್ತಾರೆ ಬಟ್ ಕಷ್ಟ ಆಗ್ತಿದೆ ಅಂದರೆ, ಈ ಒಂದು ಪ್ಲೇಲಿಸ್ಟ್ನ ಶೇರ್ ಮಾಡೋ ಮುಖಾಂತರ ಅವ್ರಿಗೂ ಸಹ ಹೆಲ್ಪ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ಬೋದು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಸೊ ನೆಕ್ಸ್ಟ್ ವೀಡಿಯೋಸಲ್ಲಿ ಬೇಸಿಕಲಿ ನಾವು ಹ್ಯಾಕರ್ ರ್ಯಾಂಕಲ್ಲಿ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಇರ್ತೀವಿ. ಸೊ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್, ಟೇಕ್ ಕೇರ್.